4ನೇ ತಾರೀಕು 4 ಫೆಬ್ರವರಿಯಿಂದ 7ನೇ ತಾರೀಕಿನವರೆಗೆ ನಮ್ಮ ಒಂದು ಶಾಲೆಯಲ್ಲಿ ಎಸ್ಸಿ ಸರ್ಕಾರಿ ಮಾದರಿ ಶಾಲೆ ಗ್ರಾಮ ಪೋಷಣ ಶಕ್ತಿ ನಿರ್ಮಾಣ ಅಜ್ಞಾನ ಉಪಹಾರ ಯೋಜನೆಯಲ್ಲಿ ಸಾಮಾಜಿಕ ಪರಿಶೋಧನೆ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮ ನಡೀತಾನೆ ಇತ್ತು. ಇದು ಕೊನೆಯ ದಿನ. ಈ ಒಂದು ಕೊನೆಯ ದಿನಕ್ಕೆ ನಮ್ಮ ಶಾಲೆಯ ಆಗಮಿಸಿರುವಂತಹ ಮುಖ್ಯ ಕಾರ್ಯಕ್ರಮದ ಅಧ್ಯಕ್ಷರಾದ ಕೃಷಿ ಇಲಾಖೆ ನಿರ್ದೇಶಕರಾದ ಶ್ರೀ ಪಾಂಡಪ್ಪ ಪಿ ಲಮಾಣಿಯವರು ಇವರಿಗೆ ನಮ್ಮ ಶಾಲೆಯ ಅಧ್ಯಕ್ಷರು ಸದಸ್ಯರು ಶಾಲಾ ಶಿಕ್ಷಕ ವೃಂದದವರು ಮತ್ತು ಪಾಲಕ ಪೋಷಕರು ಮತ್ತು ಮಕ್ಕಳ ಪರವಾಗಿ ತುಂಬಾ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಲ್ಲ ಕಾರ್ಯದಲ್ಲಿ ಮುಂಚೂಣಿಯಲ್ಲಿದ್ದು ಕ್ರಿಯಾಶೀಲರಾದಂತಹ ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ನಮ್ಮ ಎಸ್ಎಂಸಿ ಅಧ್ಯಕ್ಷರು ಶ್ರೀ ಅರುಣಪ್ಪ ಅವರಿಗೆ ನಮ್ಮ ಶಾಲೆಯ ಗುರುಗಳು ಶಿಕ್ಷಕ ವೃಂದ ಎಸ್ಎಂಸಿ ಸದಸ್ಯರು ಪಾಲಕ ಪೋಷಕರು ವಿದ್ಯಾರ್ಥಿಗಳ ಪರವಾಗಿ ಹಾರ್ದಿಕ ಸ್ವಾಗತ. ಇನ್ನೊಬ್ಬ ಅಂದ್ರೆ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಹೊನ್ನಾವರ ಶ್ರೀ ಚಿದಾನಂದ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ತಂಡದ ಇನ್ನೊಬ್ಬ ಸದಸ್ಯರು ಬಿಆರ್ಪಿಗಳಾದ ವೀಣಾ ನಾಯ್ಕ ಇವರಿಗೂ ಕೂಡ ಅವರಲ್ಲಿದ್ದಾರೆ. ಅವರು ಕೂಡ 4 ದಿವಸಗಳಿಂದ ನಮ್ಮ ಶಾಲೆಯ ಈ ಒಂದು ಲೆಕ್ಕ ಪರಿಶೋಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಸುಸ್ವಾಗತ. ಇನ್ನೊಬ್ಬರು ಸಹಾಯಕರಿದ್ರು, ಅವರು ಕೂಡ ಇದೇ ಇಲಾಖೆಯವರಾಗಿದ್ದು ರಾಜು ನಾಯ್ಕ ಅವರು. ರಾಜು ನಾಯ್ಕ ಅವರು ಕೂಡ ನಮ್ಮ ಶಾಲೆಯಲ್ಲಿ 3 ದಿನಗಳಿಂದ ಅಂದ್ರೆ ಇವತ್ತು ಬರ್ತಾರೆ ಅಂತ ಹೇಳಿದ್ದಾರೆ. 3 ದಿನಗಳಿಂದ ಅವರು ಇಲ್ಲಿಯೇ ಉಪಸ್ಥಿತರಿದ್ದು ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎಸ್ಡಿಎಂಸಿ ಸದಸ್ಯರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಎಲ್ಲರ ಶಿಕ್ಷಕ ವರ್ಗದ ಪರವಾಗಿ ಎಲ್ಲರ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಇಲ್ಲಿ ನೆರೆದಿರುವಂತಹ ಪಾಲಕ ಪೋಷಕರಿಗೂ ಇಲ್ಲಿರುವಂತಹ ಶಿಕ್ಷಕರಿಗೂ ಹಾಗೂ ಸಿಬ್ಬಂದಿಯವರಿಗೂ ಕೂಡ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಮಧ್ಯಾಹ್ನ ಉಪಹಾರ ಯೋಜನೆಯ ಅಧಿಕಾರಿಗಳಾದ ನಮ್ಮ ತಾಲೂಕಿನ ಅಧಿಕಾರಿಗಳಾದ ಶ್ರೀ ಇಪ್ಪತ್ನಾಯ್ಕರವರಿಗೂ ಸರಿಗೂ ಕೂಡ ನಮ್ಮ ಎಸ್ಎಂಸಿ ಅಧ್ಯಕ್ಷರ ಪರವಾಗಿ ಸದಸ್ಯರ ಪರವಾಗಿ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನ
ಯೋಜನೆ ನಮಗೆಲ್ಲ ಗೊತ್ತಿರುವಂತೆ ಈ ಯೋಜನೆ 2002 ಈ ಯೋಜನೆ ಜಾರಿಗೆ ನಮಗೆ ಇದರ ಬಗ್ಗೆ ಮಾಹಿತಿ ಇದೆ ಅಂತ ನಾವು ಮಾಹಿತಿ ನೀಡಿದ್ದೇವೆ. ಈ ಯೋಜನೆ ಬಗ್ಗೆ ಕೊಡುವಲ್ಲಿ ಅಂದ್ರೆ ಒಂದು ತಿಂಗಳಿಗೆ ಈ ಯೋಜನೆಯನ್ನು ಮಾತ್ರ ನಾವು ಮಧ್ಯಾಹ್ನ ಉತ್ಪಾದನೆ ಸರ್ಕಾರಿ ಶಾಲೆ ಆರನೇ 7ನೇ ತರಗತಿ ಹೀಗೆ ಮಧ್ಯಾಹ್ನ ಉಪಾಧ್ಯಾಯನೆ 2002 ಹಾಗೆ 3 ಹಾಗೆ 7 ಹೇಗೆ ಎಲ್ಲ ಹಂತದಲ್ಲೂ ಕೂಡ ಪ್ರಾರಂಭವಾಗಿ ಇದುವರೆಗೆ ಮಧ್ಯಾಹ್ನ ಉಪಾಧ್ಯಾಯನೆ ಜಾರಿಯಲ್ಲಿದೆ. ಈ ಮಧ್ಯಾಹ್ನ ಉಪಾಧ್ಯಾಯನೆ ನಮಗೆ ಗೊತ್ತಿರುವಂತೆ ಈ ಯೋಜನೆ ವಾರದಲ್ಲಿ 6 ಕೂಡ ಮಧ್ಯಾಹ್ನ ಉಪಾಧ್ಯಾಯನೆಯನ್ನು ಕೊಡುವಂಥದ್ದು. ಮುಖ್ಯವಾಗಿ ನಮಗೆ ಗೊತ್ತಿರುವಂತೆ ನಾವು ಪ್ರತಿ ದಿವಸ ಅನ್ನ ಸಾಂಬಾರನ್ನು ಕೊಡುವಂಥದ್ದು ಅಥವಾ ಬೇಳೆ ಸಾಂಬಾರನ್ನು ಕೊಡುವಂಥದ್ದು ಅಥವಾ ಸೊಪ್ಪು ಮಿಶ್ರಿತ ಸಾಂಬಾರನ್ನು ಕೊಡುವಂಥದ್ದು. ಅದರ ಜೊತೆಗೆ ಕೂಡ ಈಗ ಶನಿವಾರ ಮಧ್ಯಾಹ್ನ ಆಫ್ಡೇ ಇರೋದ್ರಿಂದ ಪಲಾವ್ ಅಥವಾ ಚಿತ್ರಾನ್ನ ಅಥವಾ ಬಿಸಿಬೇಳೆಭಾತನ್ನು ಕೊಡುವಂಥದ್ದು. ಈ ರೀತಿ ಮಧ್ಯಾಹ್ನ ಉಪಾಧ್ಯಾಯನೆ ನಡೆಯುತ್ತಿರುವಂತಹ ಕಾರ್ಯಕ್ರಮ ಇದು ಯಾವ ರೀತಿ ನಡೆದಿರೋ ಬಗ್ಗೆ ನಮಗೆ ಮಧ್ಯಾಹ್ನ ಉಪಾಧ್ಯಾಯನ ಜೊತೆಗೆ ಕೂಡ ಬೆಳಗಿನ ಸಮಯದಲ್ಲಿ ಸ್ಥಿರವಾಗಿ ಯೋಜನೆ ಕೂಡ ಜಾರಿಯಲ್ಲಿದೆ. ಸ್ಥಿರವಾಗಿ ಯೋಜನೆ ಅಂದರೆ ಬೆಳಗಿನ ಸಮಯದಲ್ಲಿ ಹಾಲನ್ನು ವಿತರಣೆ ಮಾಡುವುದು, ವಾರದಲ್ಲಿ 5 ದಿವಸ ಹಾಲನ್ನು ವಿತರಣೆ ಮಾಡುವಂಥದ್ದು. ಅದರ ಜೊತೆಗೆ ಕೂಡ ಈಗ ಸರ್ಕಾರಿ ಮಾಡಿದಂತೆ ರಾಗಿ ಮಾಡಿ ಹಾಲನ್ನು ಕೂಡ 3 ದಿವಸ ಕೊಡಲಾಗ್ತದೆ. ಅದರ ಜೊತೆ ಕೂಡ ಮಧ್ಯಾಹ್ನ ಉಪಾಧ್ಯಾಯನ ಜೊತೆ ಕೂಡ ಈಗ ವಾರದಲ್ಲಿ ಎಲ್ಲ ದಿವಸ ಕೂಡ ಮೊಟ್ಟೆ ಕೊಡಲಿ ಕೂಡ ಸರ್ಕಾರ ನಿಲ್ಲಿಸ್ತದೆ. ಅಂದ್ರೆ ಸರ್ಕಾರ ಮಟ್ಟದಲ್ಲಿ 2 ದಿವಸ ಮಧ್ಯಾಹ್ನ ಉಪಾಧ್ಯಾಯನ ಜೊತೆಗೆ ಮೊಟ್ಟೆಯನ್ನು ಕೊಡುವಂಥದ್ದು. ಈಗ ಅತಿ ಪ್ರೇಮ ಕೂಡ 4 ಮತ್ತು ವಾರದಲ್ಲಿ ಎಲ್ಲ ದಿವಸ ಕೂಡ ಮೊಟ್ಟೆ ಕೊಡಲಿಕ್ಕೆ ಈ ಒಂದು ಅತಿ ಪ್ರೇಮ ಸರ್ಕಾರ ವತಿಯಿಂದ ಕೊಡಲಾಗ್ತದೆ. ಏನಂತಂದ್ರೆ ಮೊಟ್ಟೆ ತಿನ್ನುವಂತಹ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡುವಂಥದ್ದು, ಮೊಟ್ಟೆ ಅವರು ಮಕ್ಕಳಿಗೆ ಶೇಂಗಾ ಚುಕ್ಕಿಯನ್ನು ವಿತರಣೆ ಮಾಡುವಂಥದ್ದು, ಶೇಂಗಾ ಚುಕ್ಕಿಯಿಂದ ಇಂದಿನ ಮಕ್ಕಳಿಗೆ ಬಾಳೆಹಣ್ಣನ್ನು ವಿತರಣೆ ಮಾಡುವಂಥದ್ದು. ಇದರಲ್ಲಿ ಯಾವುದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದನ್ನ ವಿತರಣೆ ಮಾಡುವಂಥದ್ದು ಇಲ್ಲ. ಇದು ಏನಂತಂದ್ರೆ ಸರ್ಕಾರ ಏನು ನಿಗದಿಪಡಿಸಿದೆ ದರದಂತೆ ಅವರಿಗೆ ವಿತರಣೆ ಮಾಡುವಂತ ಇರುವಂಥದ್ದು. ಇದು ಎಲ್ಲ ಯೋಜನೆಗಳು ಕೂಡ ನಮಗೆ ಕಳೆದ ಒಂದು 4/2/2025 ಆಗಿರುವಂತಹ ಮಧ್ಯಾಹ್ನ ಯೋಜನೆಯಲ್ಲಿ ಆಗಿರುವಂತಹ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಹಾಗೆ ದಾಖಲಾತಿಗೆ ಸಂಬಂಧಪಟ್ಟಂತೆ ಹಾಗೆ ಇಲ್ಲಿರುವಂತಹ ಮಧ್ಯಾಹ್ನ ಉಪಾಧ್ಯಾಯನೆ ಯಾವ ರೀತಿ ನಡೆಸಿದೆ ಯಾವ ರೀತಿ ಅಡುಗೆಯನ್ನು ತಯಾರಿಸಿ ವಿತರಣೆ ಮಾಡಿದ್ದಾರೆ ಮತ್ತೆ ಇಲ್ಲಿರುವಂತಹ ಸ್ಟಾಕ್ ಅಂದ್ರೆ ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು ಅಥವಾ ಎಲೆ ಇರ್ಬೋದು ಅಥವಾ ರಾಗಿ ಮಾಡಿರ್ಬೋದು ಅಥವಾ ಇತರೆ ತರಕಾರಿ ಯಾವ ರೀತಿ ಅವರು ಸ್ಟಾಕ್ ಅನ್ನು ನಿರ್ವಹಿಸಿದ್ದಾರೆ ಮತ್ತೆ ಪಾತ್ರೆಗಳು ಇರ್ತಿವೆ ಮತ್ತೆ ಅವರು ಅಡುಗೆ ಸಿಬ್ಬಂದಿಯವರು ಯಾವ ರೀತಿ ಅಡುಗೆಯನ್ನು ತಯಾರಿ ಮಾಡಿ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿರುವ ಶೌಚಾಲಯದ ವ್ಯವಸ್ಥೆ ಯಾವ ರೀತಿ ಇದೆ, ಬಿಸಿಲಿನ ವ್ಯವಸ್ಥೆ ಯಾವ ರೀತಿ ಇದೆ ಈ ಎಲ್ಲ ಕುರಿತಂತೆ ನಾವು ಪರಿಸರವನ್ನು ಈ ಒಂದು 4 ಅವಧಿಗೆ ಹಾಕೊಂಡಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ನಾವು ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಿರುವಂಥದ್ದು ಮತ್ತೆ ಪಾಲಕ ಪೋಷಕರ ಮನೆ ಭೇಟಿಗಳ ಕೆಲವನ್ನ ನಾವು ಮಾಡಿ ಅವರ ಕೂಡ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿರುವಂಥದ್ದು ಮತ್ತೆ ಮಕ್ಕಳ ಜೊತೆ ಕೂಡ ನಾವು ಇಂಟ್ರಾಕ್ಷನ್ ಮಾಡಿಕೊಂಡು ಮಕ್ಕಳ ಒಂದು ಜೊತೆ ಕೂಡ ಅಡುಗೆ ಯಾವ ರೀತಿ ಕೊಡ್ತಾ ಇದ್ದಾರೆ, ಅಡುಗೆ ಊಟ ಯಾವ ರೀತಿ ಕೊಡ್ತಾ ಇದ್ದಾರೆ, ಹಾಲನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಮಕ್ಕಳ ಒಂದು ಕೂಡ ಮಾಡಿರುವಂಥದ್ದು. ಈ ಎಲ್ಲ ಅಂಶಗಳನ್ನ ನಾವು 4 ಅವಧಿಗೆ ಮಾಡಿದ್ವಿ. ವರದಿ ಪ್ರಕಾರ ಏನೇನು ಕಂಡುಕೊಂಡಿರುವ ಬಗ್ಗೆ ನಮ್ಮ ಮುಂದೆ ಕೂಡ ಪ್ರಸ್ತಾಪಿಸಿದ್ದೀವಿ. ಮತ್ತೆ ಇಲ್ಲಿ ಇರುವಂತಹ ಏನು ಮಧ್ಯಾಹ್ನ ಉಪಾಧ್ಯಾಯನಲ್ಲಿ ಯಾವ ರೀತಿ ನಿರ್ವಹಿಸಬೇಕು ಕೂಡ ನಾವು ಕೂಡ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ. ಈ ಒಂದು ಸಾಮಾಜಿಕ ಪರಿಶೋಧನೆ ಸಂಬಂಧಿಸಿರುವಂತೆ ಈ ಎಲ್ಲ ಯೋಜನೆಗಳಿಗೆ ಕಡ್ಡಾಯಗೊಳಿಸ್ತಾರೆ. ಯಾಕೆ ಕಡ್ಡಾಯಗೊಳಿಸ್ತಾರೆ ಅಂತಂದ್ರೆ ಈಗಾಗಲೇ ಬೇರೆ ಬೇರೆ ಒಡೆತಗಳ ಆಗ್ತವೆ. ಅದು ಏನಂತಂದ್ರೆ ಶಾಲಾ ಹಂತದಲ್ಲಿ ಈಗಾಗಲೇ ನಾವು ಗ್ರಾಮ ಪಂಚಾಯತ್ ಕೂಡ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ದೀವಿ. ಅದೇನಂದ್ರೆ ಎಲ್ಲ ಅಂಶಗಳು ಇರುವಂತಹ ಸಾಂಗ್ಲಿಕ ಸಂಬಂಧಪಟ್ಟ
ಅಡುಗೆ ಮಧ್ಯಾಹ್ನ ಈಗಾಗಲೇ ಸಾಮಾಜಿಕ ನಮ್ಮ ಒಂದು ಸಾಮಾಜಿಕ ನಿರ್ದೇಶನದ ಪ್ರಕಾರ ಈಗಾಗಲೇ ಕಳೆದ ಒಂದು 4 ದಿವಸಗಳು ಏನೇನು ಮಾಡಿರೋದ್ರ ಬಗ್ಗೆ ವರದಿಯನ್ನ ಈ ಒಂದು ಸಭೆಯಲ್ಲಿ ಆಮೇಲೆ ಮಾಡಬೇಕು. ಇಲ್ಲಿರುವಂತ ಸಾಮಾಜಿಕ ಪರಿಶೀಲನೆಯಲ್ಲಿ ವರದಿ ಮಾಡಿದ್ದಾರೆ. ಏನಾದ್ರು ಶಾಲೆ ಬಗ್ಗೆ ಯಾರಾದ್ರೂ ಹೇಳುತ್ತಿದ್ರೆ ಹೇಳಿ. ನಾವು ಮಾಡೋದು ಮಾಡಿ ನಮ್ಮ ಕೆಲಸ ಮನೆ ಮನೆಗೆಲ್ಲ ಭೇಟಿ ಮಾಡಿದ್ದೀವಿ, ಪಾಲಕರ ಅಭಿಪ್ರಾಯ ತಗೊಂಡಿದ್ದೀವಿ, ವಿದ್ಯಾರ್ಥಿಗಳ ಅಭಿಪ್ರಾಯ ತಗೊಂಡಿದ್ದೀವಿ, ಎಲ್ಲರ ಅಭಿಪ್ರಾಯ ತಗೊಂಡಿದ್ದೀವಿ. ನೇರವಾಗಿ ಯಾರು ಒಂದ್ ಯಾರು ಮಾತು ಹೇಳ್ತೀನಿ, ಅದನ್ನ ಬಿಟ್ಟು ಹೇಳಿ. ನಮ್ ಗಮನಕ್ಕೆ ಬಂದಿದೆ ಆಯ್ತಾ? ಅಡಿಗೆ ಶುಚಿತ್ವ ಇರೋದಿಲ್ಲ, ಅಡಿಗೆ ಈಗ ಸಣ್ಣ ಸಣ್ಣ ವಿಷಯ ಬಿಟ್ಟು ಉಳಿಯಿತು, ಅದನ್ನೆಲ್ಲ ಸರಿಪಡಿಸ್ಕೊಡ್ತೀವಿ. ಅದ್ ಬಿಟ್ಟು ಗಂಭೀರ ವಿಷಯ ಇದೆ ಸಮಸ್ಯೆ ಮನೆಯಲ್ಲಿ ಮೇಂಟೈನ್ ಮಾಡಕ್ಕೆ ಬರೀ ಕಷ್ಟ ಅಲ್ಲ. ಇದ್ರ ಕಡೆ ಏನಾಗಿದೆ ಯಾಕಂತ ಹೇಳಿದ್ರೆ ಸರ್, ಇವತ್ತು ರೇಷನ್ ಅಂಗಡಿಯಲ್ಲಿ ಮುಖ್ಯವಾದ ಅಕ್ಕಿ ಕೊಡ್ತಾರೆ ಸರ್. ಆದ್ರೆ ನಮ್ಮ ಶಾಲೆಯಲ್ಲಿ ಇರುವಂತ ಅಕ್ಕಿ ಕುಡಿಯಾಕ ಸರಿ ಕೊಡ್ತಿಲ್ಲ ಸರ್. ಸರ್, ಅದು ಅಡಿಗೆ ನೀವು ಟ್ರೈನಿಂಗ್ ಕೊಡ್ತೀರಾ ಇಲ್ವಾ? ಹೇಳಿ, ಇವತ್ತು ನೀವು ಅಡಿಗೆ ನೇಮಕಾತಿ ಮಾಡ್ಕೊತೀರಾ ಸರ್? ನೀವು ಅಡಿಗೆ ನೇಮಕಾತಿ ಮಾಡ್ಕೊತೀರಾ? ಅವ್ರಿಗೆ ಯಾರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀರಿ ಸರ್? ಇವತ್ತೇ ಡೆಲಿವರಿ ಮಾಡಿದ್ರಿ ಸರ್. ಇವತ್ತು ಕೂಡ ಅಡಿಗೆ ಇದೇ ರೀತಿ ಎಷ್ಟು ಜನ ಪ್ರಶ್ನೆ ಬರ್ತಾ ಇದೆ ಕೂಡ ಬರ್ತಾ ಇದೆ ಸರ್. ಇಲ್ಲ ಸರ್, ಇಲ್ಲಿ ಆಗ್ತಾ ಇರ್ತದೆ ಸರ್. ಕಂಪ್ಲೇಂಟ್ ಅಲ್ಲ ಸರ್, ಇವತ್ತು ನೀವು ಬಂದಾಗ ಕಂಪ್ಲೇಂಟ್ ಆಗಿದೆ ಸರ್. ಇವತ್ತು 3 ಗಂಟೆ ಹುಡುಗರು ಊಟ ಮಾಡ್ಯಾರಂತ ಏನಾಗ್ತದೆ ಸರ್? ಅಲ್ಲ ಟ್ರೈನಿಂಗ್ ಕೊಡ್ತಾರೆ ಸರ್.
ಸರ್ ವಾರಕ್ಕೊಮ್ಮೆ ನಾಳೆ ಸರ್ ಒಂದಿನ ಅಡಿಗೆ ಬಂದಿದೆ ಆ ತೊಗರಿ ಬೆಳೆ 8 ಬಾರಿ ಕ್ಲೀನ್ ಆಗ್ತಾ ಇಲ್ಲ ಸರ್. ಈ ತೊಗರಿ ಬೆಳೆ ಎಲ್ಲ ಸರ್ ಮತ್ತೊಂದು ಈಗ ನಿಮ್ಮ ಗೋಡಲ್ಲಿ ನಮ್ಮ ಮನೆ ನೋಡೋದಿಲ್ಲ ಸರ್. ನಾಳೆ ಒಂದಿನ ಅಡಿಗೆ ಬಂದಿದೆ ಅವರು ಸ್ಟ್ರೈಕ್ ಹೇಳಿ 8 ಬಾರಿ ಕ್ಲೀನ್ ಆಗ್ತಾ ಇಲ್ಲ ಅಂದ್ರೆ ಏನು ತೊಗರಿ ಬೆಳೆ ಕೊಡ್ತೀರಿ ಸರ್? ಏನು
ರಾತ್ರಿ 12 ಗಂಟೆಗೆ ಫೋನ್ ಬರುತ್ತೆ ನನಗೆ, ಸರ್ ಇವತ್ತು ಊಟ ಸರಿ ಇಲ್ಲ, ಏನಂತ ಮಾಡ್ಬೇಕು? ನಾನು ಎಷ್ಟು ಸಲ ಹೇಳ್ತೇನೆ ಅಂತ ಕೇಳಿ ಸಾಕು ಕೇಳಿ, ನಾನು ಎಷ್ಟು ಸಲ ಕಂಪ್ಲೇಂಟ್ ಮಾಡ್ತೇನೆ ಕೇಳಿ. ನೀವು ನಾಲ್ಕು ಜನ ಅಡಿಗೆ ಮಾಡೋದು ಗೊತ್ತಿಲ್ಲ ಅಂತ ಕಂಪ್ಲೇಂಟ್ ನಾನು ಹೇಳ್ತಾ ಇಲ್ಲ, ಬಟ್ ಉದ್ದೇಶ ಸರಿ ಇಲ್ಲ ಅಂತ ಹೇಳಿದಾಗ ಈಗ ನಾಳೆಗೆ ನಮ್ಮ ಇಬ್ಬರು ಮತ್ತೆ ಯಾರಾದ್ರೂ ಒಂದು ಅಡಿಗೆ ಮಾಡ್ಲಿಕ್ಕೆ ಹೋದ್ರೆ ಇದೇ ಪ್ರಾಬ್ಲಮ್. ಈಗ ಒಂದು ವಿಷಯ ಹೇಳ್ತೇನೆ, ನೀವೇ ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರು ಇದೇ ಪ್ರಾಬ್ಲಮ್. ಯಾಕಂದ್ರೆ ನೀವು ಎಷ್ಟು ಆಸೆ ಕೂಡ ಹೋಗ್ತೀವಿ ಹೋಗಿ ಈಗ ಹೋಗಿ ನೋಡಿ ಹುಡುಗ ಅದೇ ಬೇಕು ಅದು ಆಯ್ತು. ಒಂದ್ಸರಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಸರಿ ಇದೆ ಏನಂತ ಚೆಕ್ ಮಾಡಿ ಉಡಾಕಿಟಾಯ್ತು ತಕ್ಷಣ ಸರ್ ನೀವು ರಿಪೋರ್ಟ್ ಬರಲಿ, ಇಂಥ ಕಳಪೆ ಕಳಿಸ್ಬೇಡಿ ಅಂತ ರಿಪೋರ್ಟ್ ಬರಲಿ, ಎಲ್ಲ ಮಾಡಿ ಬರಲಿ ಸರ್. ನೀವು ಇದರಲ್ಲಿ ಎಂಬರ್ ಯಾಕೆ ಮಾಡಿಲ್ಲ ಸರ್? ಮಾಡಿಲ್ಲ ನಾವು ನಾಳೆ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡ್ತಾರೆ, ನೀವು ಆಗುದಿಲ್ಲ ಅಂತ ಹೇಳಿ ಆಗುದಿಲ್ಲ ಅಂತ ಹೇಳಿ ನಾವು ಈಗ ನಡೆಸ್ತೀವಿ, ಈಗ ನಡೆಸ್ತೀವಿ, ನೀವು ಆಗುದಿಲ್ಲ ಅಂತ ಹೇಳಿ ಮಾಡಿ. ಅದು ಮತ್ತೆ ಏನಿಲ್ಲ ಸರ್, ಆಕ್ಚುಲಿ 8 ವರ್ಷ ಹೋಗಿದ್ವಿ, ನಾನು 2.5 ವರ್ಷ ಆಗ್ತಿತ್ತು. ಯಾರು ಹುಟ್ಟು ಬಗ್ಗೆ ಸಮೀಕ್ಷೆ ಮಾಡ್ಲಿಕ್ಕೆ ಯಾರು ಬಂದಿದ್ರು ಹೇಳಿ ನನಗೆ? ಯಾರು ಬಂದಿದ್ರು? ಬರವಣಿಗೆ ಯಾರು ಕಳಿಸಿದ್ರಿ ನೀವು? ಈ 2.5 ವರ್ಷ ಅಂತ ನಮಗೆ ಹೇಳಿ ಎಷ್ಟು ಜನ ಬಂದಿದ್ರು ನನಗೆ ಹೇಳಿ? ನೀವು ಯಾರು ಬಂದಿಲ್ಲ ನನಗೆ? ಯಾರು ಬಂದಿಲ್ಲ? ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ? ಯಾವಾಗ ಟೆಂಡರ್ ಕೊಟ್ಟಿರ್ತೀರಿ ಏನಾದ್ರೂ ನನ್ನ ನಾನು ಎದುರಿಸಿ ಮಾತಾಡ್ತೇನೆ. ಯಾಕಂತಂದ್ರೆ ನಾನು ಸತ್ಯನಿದ್ದೇನೆ, ಬಂದು ನಾನು ಖರ್ಚು ಮಾಡ್ತೇನೆ ಮಾತಾಡ್ತೇನೆ ಕೇಳಿ. ನನಗೆ ಯಾವುದೇ ಫಂಕ್ಷನ್ ಇರಲಿ ನಮ್ಮ ಶಾಲೆಯಲ್ಲಿ ನಾವು ನಿಮ್ಮ ಫುಡ್ ನಾವು ಯೂಸೇ ಮಾಡೋದಿಲ್ಲ, ನಾವು ಸಪ್ರೇಟ್ ಊಟ ತರಿಸ್ಕೊಂಡೆ ನಾವು ಮಾಡ್ತೇವೆ. ಯಾಕಂದ್ರೆ ಆ ಊಟ ಕೊಟ್ಟು ನಮ್ಮ ಬಾಲಕಲ್ಲ ಯಾರು ತಿನ್ನೋದಿಲ್ಲ. ಆದ್ರೂ ಮಕ್ಕಳು ಪಾಪ ಏನೋ ಒಂದು ಅಂದ್ರೆ ಇಲ್ಲಿ ಬರುವಂತ ಮಕ್ಕಳಲ್ಲಿ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಇಂಥ ಫುಡ್ ಅನ್ನು ಕೊಟ್ಕೊಂಡು ನಾವು ಅವಹೇಳನ ಮಾಡುವಂತಕ್ಕಂಥ ನಮ್ಮಿಂದ ಸಾಧ್ಯ. ನಾವೇನಾದ್ರೂ ನಾವು ನಿರ್ಧಾರ ಮಾಡ್ಬಿಡ್ತೇವೆ, ನೀವು ಹೇಗೆ ಉಪಯೋಗಿಸಿ ಅದು ಬಂದು ವಿಚಾರ ಮಾಡುವಾಗ ಮಾತ್ರ ನಾವು ಪೇಪರ್ ಕೊಟ್ಟು ನಾವು ಹೋಗ್ತೇವೆ. ನಿಮ್ಮ ಕಡೆ ವ್ಯವಹಾರಗಳನ್ನು ನೀವು ನಮಗೆ ಇಲ್ಲಿ ನೀವು ಇದು ಮಾಡ್ಲಿಕ್ಕೆ ನನ್ನ ಆಫರ್. ನೀವು ಬೇಕಾದ್ರೆ ಯಾರು ವಿಡಿಯೋ ಮಾಡ್ತಿರಲ್ಲ ಡೈರೆಕ್ಟ್ ನೀವು ಲೈವ್ ಮಾಡಿ ಏನು ತೊಂದರೆ ಅದು ಆಯ್ತು. ನೀವು ಹೇಳಿದ್ರೆ ಮಾಡಿ, ನನಗೇನು ನಾನು ಹೇಳಿದೆ ನಿಮಗೆ ಪ್ರೇಮ ಅಂತ ನಂಬಿಲ್ಲ, ಬಟ್ ನನಗೆ ಹೇಳ್ತಿರೋದು 2.5 ವರ್ಷ ನನ್ನ ಅವಧಿಯಲ್ಲಿ ಅಧಿಕಾರಿಗಳು ಇದು ಯಾರಾದ್ರೂ ಒಬ್ಬರು ಬಂದು ಫುಡ್ ಬಗ್ಗೆ ಆಗಲಿ ಅಡಿಗೆ ಕೇಳಿದ್ರೆ ಆಗ್ತದಲ್ಲ. ನೀವು ಯಾಕೆ ಬಾತ್ರೂಮ್ ಯಾಕೆ ಕೇಳಿಲ್ಲ, ಬಸನ್ನ ಯಾಕೆ ಕೇಳಿಲ್ಲ? ಆಯ್ತು ನೀವು ಬಂದಿದ್ದೀರಾ, ಮಕ್ಕಳಿಗೆ ಏನು ರಿಪೋರ್ಟ್ ಈಗ ನೀವು ರಿಪೋರ್ಟ್ ಮಾಡಿದ್ರಲ್ಲ ಅದು ಬಾಯಲ್ಲ ಮೇಡಮ್, ನಿಮಗೆ ಈಗ ಎಲ್ಲ ಮಕ್ಕಳು ಪಾಲಕ ರಿಪೋರ್ಟ್ ಕೊಟ್ಟಿದ್ದಲ್ಲ, ಆ ಥರದ ರಿಪೋರ್ಟ್ ನಿಮಗೆ ಎಷ್ಟು ಮಕ್ಕಳು ಕೊಟ್ಟಿಲ್ಲ? 2.5 ವರ್ಷ ನಾನು ಮಾತಾಡ್ತೇನೆ. ಅದು ಕೊಡಿ, ನಾನು ಆಮೇಲೆ ಮಾತಾಡ್ತೇನೆ. ನಿಜವಾಗ್ಲೂ ನಿಮ್ಗೆ ಹೇಳ್ತೇನೆ, ನಾನು ನಮ್ಗೆ ಕಳೆದಂತ HM ಏನಿದ್ರಲ್ಲ ನಿಜವಾಗ್ಲೂ ದೇವರದ್ದು ಸತ್ಯ ಹೇಳ್ತೇನೆ ನಿಮಗೆ. ಯಾಕಂದ್ರೆ ಅವ್ರು ಕೈಯಿಂದ ಪುಣ್ಯ ಹಾಕ್ತಿದ್ರು ನಿಜವಾಗ್ಲೂ. ಯಾಕಂದ್ರೆ ಈಗ ನಾವು ಅಡಿಗೆ ಸರಿ ಇಲ್ಲ ಅಂತ ನಾವು ನೇರವಾಗಿ ಆಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಫುಡ್ಡೇ ಸರಿ ಇಲ್ಲ ಅಂತ ಹೇಳಿದಾಗ ಅಡಿಗೆಗೆ ಅಂತ ಆಪಾದನೆ ಮಾಡ್ಲಿಕ್ಕೆ ಆಗ್ತದೆ? ನಾವು ಏನು ಆಪಾದನೆ ಮಾಡ್ಲಿಕ್ಕೆ ಆಗ್ತದೆ? ಮನೆಯಲ್ಲಿ ನೀವು ಕೊಡುವಂತ ಸಾಮಾನು ಸರಿಯಾಗಿ ಕೊಟ್ಟಿದ್ರೆ ಹೆಂಡತಿ ಆದವಳು ಏನ್ ಮಾಡ್ತಾಳೆ? ಏನ್ ಮಾಡ್ತಾಳೆ? ಸಮಸ್ಯೆ ಬಂದ್ರೆ ಇಲ್ಲ ಅಂತಂದ್ರೆ ಪಾಲಕರಿಗೆ ನಾನು ರಿಪೋರ್ಟ್ ಮಾಡ್ತೇನೆ. ನಿಜವಾಗ್ಲೂ ಇಲ್ಲ ಅದನ್ನ ಅಡಿಗೆ ಮಾಡ್ಲಿಕ್ಕೆ ಅಂತ ರೆಡಿ ಮಾಡಿ ಕೆಳಗಡೆ ತೆಗೆದ್ರೆ
ಒಂದ ಚೀಲ 3 ಚೀಲನೂ ಅದೇ ಅದನ್ನೆಲ್ಲ ಪರ್ಚೇಸ್ ಮಾಡೋದು. ಅದನ್ನೇ ಮಕ್ಕಳಿಗೆ ಗೌರ್ಮೆಂಟ್ ಹತ್ರ ಅದನ್ನೇ ಮಕ್ಕಳಿಗೆ ಅನುದಾನ ಬರುವ ಇಂಥ ದೊಡ್ಡ ಶಾಲೆಗೆ ಅನುದಾನ ಬರುವುದೇ ಕಡಿಮೆ. ಈಗ ನಿಮ್ಗೆ ಒಂದು ವಿಷಯ ಹೇಳ್ತೇನೆ ಸರ, BMC ಯೋಜನೆ ಬಂದಿರೋದ್ರಿಂದ ಈ ಶಾಲೆ ಇಷ್ಟು ಅಭಿವೃದ್ಧಿ ಆಗಿದೆ. ಇಲ್ಲಾಂದ್ರೆ ಶಾಲೆ ಮಗ ಹಾಕಿದ್ರು ನಿಮ್ಮ ಅಧಿಕಾರಿಗಳು ಯಾರು ಬರುದಿಲ್ಲ. BMC ಅದಾಗಿದ್ದಕ್ಕೆ ನಮ್ಮ ಶಾಲೆ ಅಭಿವೃದ್ಧಿ ಆಗಿತ್ತು. ಇಷ್ಟು ವರ್ಷ 160 ಮಕ್ಕಳು ಇರ್ತದಲ್ಲ, 347 ಮಕ್ಕಳು ಇರ್ತದೆ BMC ಯೋಜನೆ. ಅದು ಮಾತ್ರ ಬಿಟ್ಬಿಡ್ತಾರೆ ನೀವು. ಇಲ್ಲಿ ಬಂದು ಏನೋ ಮಾತಾಡೋದಲ್ಲ. ನಮಗೂ ನಾನು ಮಾತಾಡ್ಬೇಕಾದ್ರೆ ನಾನು ಈ ಸ್ಥಾನದಲ್ಲಿ ಇಟ್ಕೊಳ್ಳಬೇಕಾಗ್ತದೆ. ನಾನು ಏನಾಗ್ತದೆ ಮಾಡಿ ನಾನು ಅಭಿವೃದ್ಧಿ ಆಗ್ತದ? ನಮಗೂ ತಂದಿಲ್ವಾ? ನಮಗೂ 8 ಮಕ್ಕಳಿಲ್ವಾ? ನನಗೆ ಏನ್ ಬೇಕು ಮಾಡಬೇಕು ನಾನು? ನಮ್ಮ SLMC ಅವರು ಬಂದು ಪಾಪ ಅಭಿವೃದ್ಧಿ ಬಿಡ್ತಾರೆ. ಹಿಂದೆ ರಾತ್ರಿ ಕೇಳಿ ಮನೆ ಕೇಳಿ ನಾನು ಒಂದು ಟಾಯ್ಲೆಟ್ ಸರಿ ಇಲ್ಲ. ಹಿಂದೆ ರಾತ್ರಿ 11 ಗಂಟೆ ನಾನು ಇದ್ದೀನಿ. ನಾನು ಯಾಕೆ ನನಗೆ ಅವಶ್ಯಕತೆ ಉಂಟಾ? ಸಾಧ್ಯತೆ ಇಲ್ಲ ಸರ್. ಇವತ್ತು ನೇರವಾಗ್ತೇನೆ. ಯಾಕಂದ್ರೆ ಇವತ್ತು ಏನಾದ್ರು ಆಯ್ತು ಅಂದ್ರೆ ನೇರವಾಗಿ ತರಿಸ್ಕೊಡ್ತಾರೆ ಅಂತ ಅಧ್ಯಕ್ಷರು. ಇಂಥವ್ರು ನೀವು ಸಪೋರ್ಟ್ ಮಾಡೋದಂದ್ರೆ ಮತ್ತೇನು ಸರ್ ನಿಮ್ದು? ಆಗುದಿಲ್ಲ ಅಂತ ಹೇಳ್ಬೇಡ್ರಿ. ನಾವು ಮಾಡ್ತೇವೆ, ನಾಳೆ ಕೊಡ್ಬೇಕು. ನಮ್ಗೆ ಇಟ್ಬಿಡ್ಬೇಡ. ನಾವು ನಾಳೆ ಕುಡಿದಿಲ್ಲ ಅಷ್ಟೇ. ಹಾಳಾಗಿದೆ ಅಂತಂದ್ರೆ ಗೌರ್ಮೆಂಟ್ ಆದೇಶ ಇದೆ. ಈಗ ಅಕೌಂಟ್ ಗೌರ್ಮೆಂಟ್ ಆದೇಶ ಇದೆ. ಸುಮಾರಷ್ಟು ಸಾಧನೆ ಮಾಡ್ತಾರೆ. ಒಂದು 5 ಲಕ್ಷ ರೂಪಾಯಿ ಇದೆ ಏನಂತ ಸ್ವಲ್ಪ ಗಣ ಆಯ್ತಂತ ಗೈಡ್ ಅಂತ ಮಾಡಿ ಗೌರ್ಮೆಂಟ್ ನೋಡೋದು ಒಂದು 5 ಲಕ್ಷ ರೂಪಾಯಿ ಆಲ್ರೆಡಿ 10 ವರ್ಷದಿಂದ ಉಳಿತಾಯ ಒಂದು 5 ಲಕ್ಷ ರೂಪಾಯಿ ನಾವು ಯಾರಿಗೆ ಕಾಂಟ್ಯಾಕ್ಟ್ ನಾವು ಎದುರಿಗೆ ನಾವು ಮಾತಾಡ್ತೇವೆ. ಏನ್ ಮಾತಾಡ್ತಾರ ನನಗೆ ಎಂತ ಇದು ಆ ಕಾಂಟ್ಯಾಕ್ಟ್ ಮಾಡೋದು ಮಾತಾಡ್ತಾನ. ಅವನ ಮನೆ ಮಕ್ಕಳಿಗೆ ಹಿಂಗೆ ಮಾಡ್ತಾನ. ಅದನ್ನೇ ಮಾತಾಡ್ತಾರೆ. ಏನ್ ಮಕ್ಕಳನ್ನ ಬೆಳೆಸಿದೆ ನಮ್ಮ ಶಾಲೆ ಬೆಳೆಸಿದೆ. ಈ ತರ ಒಂದು ಶಾಲೆ ಇದೆ, ಅಭಿವೃದ್ಧಿ ಆಗಿದೆ, ಒಳ್ಳೆಯ ಆದ್ರೆ ನಮ್ಮ ಭಾಗ್ಯ ಯಾವ್ದು ಕೊಡ್ತೇವೆ? ನಾವು ಹೇಳ್ತೇನೆ ಶಿಕ್ಷಕರಾಗಿ ಭಾಗ್ಯ ಯಾವ್ದು ಕೊಡ್ತೇವೆ. ಆದ್ರೆ ನಾವು 2.5 ವರ್ಷದ ನಂತರದಿಂದ 2 ಯುವಕರು ಚೆನ್ನಾಗಿದೆ. ಗೋಧಿ ಚೀಲ ನೋಡ್ಲಿಕ್ಕೆ ಆಗುದಿಲ್ಲ. ಅಷ್ಟು ಸುಲಭ ನಾನು ಏನ್ ಮಾಡಿದ್ರೆ ಇಷ್ಟ ಇಲ್ಲ. ನನ್ನ ತಗೊಳ್ಳೋದಿಲ್ಲ. ಅಷ್ಟು ಎಮರ್ಜೆನ್ಸಿ ತಗೋಬೇಕಾಯ್ತು. ಇನ್ನಾಗಿತ್ತು ಒಟ್ಟಿಗೆ ನಿಮಗೆ ಕಾಲ್ ಮಾಡಿದ್ರೆ ನಾನು ಹೇಳ್ತೇನೆ. ಮತ್ತೆ ಸರಿ ಅದೇ ತಗೊಳ್ಬೇಕಾಗಿದ್ರೆ ಅಷ್ಟು ಬಂದಿದೆ. ನಾನು ಅಂದ್ರೆ ಈ ಚೀಲ ಸರಿ ಇತ್ತು. ಆಮೇಲೆ ಒಂದು ಅರ್ಧ ತಾಸು 1 ತಾಸು ಕಟ್ ನೋಡ್ತಾನೆ. ಈ ಫುಡ್ ನಾವು ಚೇಂಜ್ ಆಗುವರೆ ಆಮೇಲೆ ನಾವು ಫುಡ್ ಮನೆ ಕೊಡೋದು ಅದು ಬರೀ ಅಂತ ನೀವು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳೋದು. ಮತ್ತೆ ಯಾಕಂದ್ರೆ ನಾವು ಶಾಲೆ ಕೂಡ ನೋಡ್ಕೊಳ್ಬೇಕು. ಯಾಕಂದ್ರೆ ಇದು ದೊಡ್ಡ ಶಾಲೆ ಆಗೋದ್ರಿಂದ ಬೇರೆ ಶಾಲೆ ಆಗೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯ ನೋಡ್ಬೋದು. ಹೌದಲ್ಲ? ನಮ್ಮ ಮಕ್ಕಳ ಭವಿಷ್ಯ ನೋಡ್ಬೇಕು. ನಾಳೆಗೆ ಇದಕ್ಕೆ ಏನಾಗಿದೆ ಪರಿಸ್ಥಿತಿ ಕೆಲವು ಮಕ್ಕಳು ಯಾಕಂತಂದ್ರೆ ಒಂದು ಗಲಾಟೆ ಮಾಡ್ತಾರೆ. ನಮ್ಮ ಶಾಲೆ ಮುಗಿದ ನಮ್ಮ ಮಕ್ಕಳು ಅಂತ ಮಕ್ಕಳು ನಾವು ಹೊಡೆದ ನಾವು ಪುಣ್ಯ ನಿಜವಾಗ್ಲೂ ಹೇಳ್ತೇವೆ. ನನ್ನ ಮಗನ ನಿಜವಾಗ್ಲೂ ಹೇಳ್ತೇನೆ. ನನ್ನ ಮಗ ನನ್ನ ಹೆಂಡತಿ ಕೇಳಲ್ಲ. ನನ್ನ ಹೆಂಡತಿ ನಾಳೆ ಹೋಗಿ ನಾವು ಗಲಾಟೆ ಮಾಡ್ತಿರ್ತೇವೆ. ಎಷ್ಟು ಸಲ ಆದರೂ ನಾವು ಒಳ್ಳೆಬೇಕಂದ್ರೆ ನನ್ನ ಮಗನಿಗೆ ಆದ್ರೂ ಪಾಪ ಹೋಗ್ತೀವಿ ನಾವು.
ಅಸಹ್ಯ. ನಮಗೆ ನಾವು ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಅಂದ್ರೆ ನಾವೇ ಹಿಂಗೆ ಮಾಡ್ತೇವಲ್ಲ. ಆದ್ರೆ ಸರ್ ನಿಮ್ಗೆ ಹೇಳ್ತೇನೆ ನೇರವಾಗಿ ಈಗ ನಮ್ಗೆ ಇದು ಇತ್ಯರ್ಥ ಆದವರೆಗೆ ನಮ್ಮ ರಿಪೋರ್ಟ್ ಅಲ್ಲಿ ಸೇರಿಸ್ತಾರೆ. ರಿಪೋರ್ಟ್ ಅಲ್ಲಿ ಎಲ್ಲಾ ಪೇರೆಂಟ್ಸ್ ಗಲಾಟೆ ಮಾಡಿದ್ರು. ಊಟ ಬಂದ್ ಮಾಡಿದೆ, ಊಟ ಬಂದ್ ಮಾಡಿದೆ ಸರ್, ಊಟ ಬಂದ್ ಮಾಡಿದ್ದೇವೆ. ಅದಕ್ಕೆ ಮಿಡ್ ಡೇ ಮೀಲ್ ಅಷ್ಟೇ ಡೈರೆಕ್ಟ್ ಬಾಕಿದ ಅದರದ್ದು ಪ್ರೊಸೀಜರ್ ನಮ್ಗೆ ಗೊತ್ತಿಲ್ಲ. ನಾವು ನೋಡಲ್ ಅಧಿಕಾರಿ ಆಗಿ ಬಂದಿರ್ತೇವೆ. ಪರಿಸ್ಥಿತಿ ಆಗಿದೆ, ಸುಧಾರಣೆ ಮಾಡ್ಲಿಕ್ಕೆ ಏನು ಮಿನಿಮಮ್ ಸುಧಾರಣೆ ಮಾಡ್ಲಿಕ್ಕೆ ಏನೇನಾಗ್ತದೆ, ಸ್ವಚ್ಛತೆ ಕಾಪಾಡಲಿಕ್ಕೆ ನಾನು ಗಮನಿಸಿದಾಗೆ ಬಹಳ ತೊಂದರೆ ಇದ್ರು. ಹೊರಗಡೆಯಿಂದ ನಾನು ಮಕ್ಕಳು ಬೇಗ ತೊಳ್ಕೊಂಡು ಊಟ ಮಾಡಲ್ಲ, ಅವರಿಗೆ ಸೋಪ್ ಇಟ್ಟಿಲ್ಲ, ಇಂಥವೆಲ್ಲ ಸಣ್ಣ ಪುಟ್ಟ ಗಮನಿಸಿರ್ತೇನೆ. ಅಟ್ಲೀಸ್ಟ್ ಅವ್ರಿಗೆ ಕೈ ತೊಳೆಯೋರಿಗೆ ಸೋಪ್ ಇಟ್ಟಿಲ್ಲ. ಅದು ನನ್ನ ಕಾನ್ಸಿಮೆಂಟ್ ನಾನು ನಮ್ಮ ರಿಪೋರ್ಟ್ ಹಾಕ್ತೇನೆ. ಬಟ್ ನಾವೇ ಹೇಳ್ಬೋದು ಸ್ವಚ್ಛ ಇಟ್ಕೊಳ್ಳಿ, ಇದೇ ರೂಮ್ ಅನ್ನ ನಾವು ಸುಮ್ಮನೆ ಅಬ್ಸರ್ವ್ ಮಾಡಿ. ಟೀಚರ್ಸ್ ಇಲ್ಲಂತಲ್ಲ, ಅವರೆಲ್ಲ ಒಳ್ಳೆ ವರ್ಕೆ ಮಾಡ್ತಾರೆ. ಇದ್ದದ್ದೇ ನೀಟಾಗಿರ್ಬೇಕು. ಜೇಡ ತೆಗೆದಿಲ್ಲ, ಜೇಡ ತೆಗೆದಿಲ್ಲ, ಎಲ್ಲಾ ಚಾರ್ಟ್ಗಳು ಎಷ್ಟು ಬೇಕಂತ ಬರ್ತಾವೆ. ಸ್ವಲ್ಪ ಸಿದ್ಧ ಮಾಡಿ ಹಾಕಿದ್ರೆ ನೀಟಾಗಿ ಕಾಣ್ತಾರೆ. ಇಂಥವೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ನಾಳೆ ಮಕ್ಕಳು ಹಿಂಗೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಸಣ್ಣ ಇನ್ನೇನು ಆಹಾರ ತೆಗೆಯೋದು ಸರ್ ಎಲ್ಲ ಹೇಳ್ತಾರೆ. ಮಕ್ಕಳನ್ನ ಕರೆಕ್ಟ್ ಆಗಿ ಬರೀ ಟೀಚರ್ ಅಷ್ಟೇ ನೋಡ್ಕೊಳ್ಳುವುದಿಲ್ಲ. ಟೀಚರ್ ಎಷ್ಟು ಮಾತ್ರ ನೋಡ್ತಾರೆ. ನೀವು ಇಂಡಿವಿಜುವಲ್ ಮಕ್ಕಳನ್ನ ನೋಡ್ತೀವಿ. ಅದಕ್ಕೆ ನೀವು ಮಕ್ಕಳ ಕಡೆ ಗಮನ ಕೊಡಿ. ಏನ್ ಮಾಡ್ತಾರೆ ಮಕ್ಕಳು, ಮೊಬೈಲ್ ಎಷ್ಟು ಸಾಧ್ಯ ಆದಷ್ಟು ಅವ್ರನ್ನ ಆಟ ಆಡಿಸಿ, ಆಟ ಆಡಿ ಆನಂದ ಮಾಡ್ತಾರೆ. ಇಂಥವೆಲ್ಲ ಮಾಡಿ ಆಟ ಆಡಕ್ಕೆ ಹೆಚ್ಚು ಮಕ್ಕಳಿಗೆ ನೋಡ್ತಿಲ್ಲ. ಇಲ್ಲೇನೋ ಸ್ವಲ್ಪ ಗ್ರೌಂಡ್ ಇದೆ, ಹೊರಗೆ ಹಾಕಿದ್ದಾರೆ. ಬಟ್ ಇನ್ನೂರ 300 ಮಕ್ಕಳು ಆಡುವಂಥದ್ದು ಇಂಥವಕ್ಕೆಲ್ಲ ಸ್ವಲ್ಪ ಅವಕಾಶ. ಸಿಸ್ಟಮ್ ವಿರುದ್ಧ ನಾವು ಬ್ಲೇಮ್ ಮಾಡೋದು, ನಾನು ಸರ್ಕಾರಿ ಅಧಿಕಾರಿಯಾಗಿ ನಾನು ಏನು ಮಾತಾಡಕ್ಕೆ ಅವರ ಡಿಸಿಪ್ಲಿನ್ ಏನಿದೆ ನನಗೂ ಗೊತ್ತಿಲ್ಲ. ಅವ್ರ ಡಿಸಿಪ್ಲಿನ್ ಮಾತ್ರ ಇವತ್ತು ನಾವು ನೋಡಿದಂಗೆ ತೊಗರಿಬೇಳೆ, ಹಸ್ಮಾಂಡ ತೊಗರಿಬೇಳೆ ಪೌಡರ್ ಆಗಿದೆ. ಅಲ್ಲ ಇಫೆಕ್ಟ್ ಆಗಿದೆ. ಅದು ಇಫೆಕ್ಟ್ ನಾನು ಒಬ್ಬ ಯಾಕೆ ಸರ್ ಇದು ಯಾಕೆ ಇದು ಮಾಡಿದ್ರು ಸರ್, ನೀವು ಮಾಡಿದ್ರು ಮತ್ತೆ ಯಾಕೆ ಅದೆಲ್ಲ ಕ್ಲೀನ್ ಮಾಡೋದು ಅದರಲ್ಲಿ ಪೌಡರ್ ಇದೆ. ಹಂಗಾಗಿ ಕೃಷಿ ಇಲಾಖೆ ಅಧಿಕಾರಿಯಾಗಿ ಹೇಳ್ತಾ ಇದ್ದೀನಿ. ಅದು ಬರ್ತಿ ಹೇಳ್ಕೊಂಡು ಮಾಡ್ತಂತಿಲ್ಲ. ನೀವು ಬಹಳ ದಿವಸ ಇಟ್ಟಿರ್ಬೇಕು, ಸ್ಟಾಕ್ ಇರ್ಬೇಕು. ಆಗ್ತಾ ಇದೆ ಸರ್. ನಾನ್ ನೋಡಿದೆ ಫಸ್ಟ್ ಕ್ವಾಲಿಟಿ ಅಲ್ಲ. ನಮ್ ಗೌರ್ಮೆಂಟ್ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ರಿಪೋರ್ಟ್ ಮಾಡಿ. ನೀವು ನನ್ನಂಗೆಲ್ಲ ಅಧಿಕಾರಿ, ನೀವು ರಿಪೋರ್ಟ್ ಮಾಡಿ. ಬೇರೆ ನಮಗೆಲ್ಲ ನೋಡ್ತಾರೆ. ಆಮೇಲೆ ದುಡ್ಡಿ ಹೋಗುವಾಗ ನೋಡ್ರಿ, ಅದು ತೆರೆಸೋದು ಇವತ್ತು ನಾಳೆ ಹಾಳೋದು ಅಂತ ಇವತ್ತು ಚೆನ್ನಾಗಿ ನೋಡಿದ್ರೆ ನಾಳೆ ಅದನ್ನ ಮೇಂಟೈನ್ ಮಾಡೋದು. ಮೇಂಟೈನ್ ಮಾಡಕ್ಕೆ ನಮ್ಮಲ್ಲಿ ಶಾಲೆಗಳಲ್ಲಿ ಅಷ್ಟೊಂದು ಸಮಸ್ಯೆಗಳಿದೆ. ಅದಾಗಿ ಕೂಡ ಇದ್ದದ್ರಲ್ಲಿ ಸ್ವಲ್ಪ ನೀಟಾಗಿ ನೀವು ಒಂದು ಕೆಜಿ ಕೊಡೋದು ಅರ್ಧ ಕೆಜಿ ಕೊಡಿ, ಅದನ್ನು ಸ್ಟಾರ್ಟ್ ಮಾಡಕ್ಕೆ ಪ್ರೊಸೀಜರ್ ನಾವೇನು ಇದು ಹೇಳುದಿಲ್ಲ. ಬಟ್ ಸ್ವಲ್ಪ ಯಾಕೋ ಹಾಳಾಗಿದೆ. ಅದು ಬಂದಿದ್ದೆ ಯಾವ್ದು
ಈಗ ಏನಾಗಿದೆ ಸರ್ಕಾರಿ ಸೌಲಭ್ಯಗಳು ಅದಕ್ಕೆ ಮೊದಲು ವಿಷಯ ಹೇಳಿ ಸರ್ಕಾರಿ ಸೌಲಭ್ಯಗಳಲ್ಲಿ ಅದು ಹಾಗೆ ಎಂತ ಮಾಡಿದ್ರೆ ಆಗುದಿಲ್ಲ ಇದು ಪಾಲಿಕೆ ಪಂಚಾಯತ್ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಹೌದಲ್ಲ ಭ್ರಷ್ಟಾಧಿಕಾರಿಗಳು ಏನ್ ಮಾಡ್ತಾರೆ ಆದ್ರೆ ಪರಿಸ್ಥಿತಿ ಏನಂದ್ರೆ ನಾವು ಮಾತ್ರ ನಮ್ಗೆ ಇದು ಏನಾದ್ರು ಪ್ರತಿಫಲ ತಗೊಂಡಿಲ್ಲ ಹೇಳುತ್ತೆ ಈ ನನ್ನ ಅವಧಿಯಲ್ಲಿ ನಾನು ಇಲ್ಲಿವರೆಗೆ ನನ್ನ ಗೊತ್ತಿಲ್ಲ ಬಟ್ ಇರುವುದವರೆಗೆ ನಾನು ಇದಕ್ಕೆ ಯಾವ್ದು ಆಸ್ಪದ ಕೊಡುದಿಲ್ಲ ಅದು ಮಾತ್ರ ನೇರವಾಗಿ ಹೇಳ್ಬೋದು ಹಾಗಾಗಿ ನಮ್ಮ ಸೂಪರ್ ಇದೆ ಯಾವುದಕ್ಕೂ ಹೋಗುದಿಲ್ಲ ನಿಮ್ಗೆ ಬರೋದು ನಾವಿದ್ದೇವೆ ಅಂದ್ರೆ ನಾವು ನೇರವಾಗಿ ಹೇಳ್ತೇವೆ ಏನ್ರೆ ಶಿವಪ್ಪ ನೇರವಾಗಿ ಹೇಳ್ತೇವೆ ಅದ್ರ ಬಗ್ಗೆ ಮಾತೇ ಮತ್ತೆ ಬೇರೆ ವಿಚಾರ ಹೇಳಿ ಮತ್ತೆ ಸಮಸ್ಯೆ ಹೇಳಿ ನೂರಾರು ಸಮಸ್ಯೆಗಳಿರ್ತವೆ ತುಂಬಾ ಮಕ್ಕಳಿದಾವೆ ಮಕ್ಕಳಿಗೆ ತಕ್ಕಂಗ ಟಾಯ್ಲೆಟ್ಸ್ ಇದಾವ ಅಲ್ಲ ಮಕ್ಕಳಿಗೆ ತಕ್ಕಂಗಿದಾವ ಸ್ವಚ್ಛತೆ ಇದೆಯಾ ಏನ್ ಮಾಡಬಹುದು ಈಗ ನಾನ್ ಅನ್ಕೊಂಡಾಗ ನಿಮ್ಮಲ್ಲಿ ಅಕೌಂಟ್ ಅಲ್ಲಿ 7,07,222 ರೂಪಾಯಿ ಬ್ಯಾಲೆನ್ಸ್ ಇದೆ ಅಂತ 7,07,222 ಎಲ್ಲ ಸೇರಿ ಎಲ್ಲ ಬಡ್ಡಿ ಸೇರಿ ಏನೋ ಉದ್ದೇಶ ಇದೆ ನೀವು ಬಡಸ್ಬೇಕಂತ ಹೇಳ್ತಾ ಇಲ್ಲ ಆದ್ರಿಂದ ಏನ್ ಮಾಡ್ಬೋದು ಶಾಲೆ ಸುಣ್ಣ ಬಣ್ಣ ಅಥವಾ ನೀಟಾಗಿ ಮಧ್ಯಾಹ್ನ ಚಾಟಿ ತಂದು ಹಾಕ್ಬೋದು ಮಕ್ಕಳಿಗೆ ಅಡಿಗೆ ಸಾಮಾನು ಕೊಡ್ತಿದ್ರು ಅಥವಾ ಇಂಥ ಏನಾದ್ರು ಸಣ್ಣ ಪುಟ್ಟ ನನಗೆ ಗೊತ್ತಿಲ್ಲ ಅದು ಅಡಿಗೆ ಸಾಮಾನು ಇಷ್ಟಲ್ಲ ಅಡಿಗೆ ಸಾಮಗ್ರಿ ತರಲಿಕ್ಕೆ ವಿಡಿಯೋ ಮಾಡಿ ಮಾಡ್ತೇನೆ ಎಲ್ಲ ಮನೆ ಎಲ್ಲ ವಿಡಿಯೋ ಮಾಡ್ಕೊಂಡು ಏನ್ ಮಾಡ್ತೇವೆ ಹೇಳು ಮಕ್ಕಳಿಗೆ ಕಷ್ಟ ಡ್ರೈವ್ ಮಾಡಿದ್ರೆ ನಾವು ಸುಮ್ಮನೆ ಹೇಳ ಈಗ ಬಟ್ಟೆ ಕೊಡ್ಲಿಕ್ಕೆ ಹೋಗ್ತಾರ ಈಗ ತಾತ್ಪೂರ್ತಿಗೆ ಚೇಂಜ್ ಹೇಳ್ತಾರೆ 2 ದಿವಸ ಬೇಕು 1 ದಿವಸ ಬಟ್ಟೆ ಕಡಿಮೆ ಮಾಡಿ ಇದೇ ತಂದು ಹಾಕ್ಲಿಕ್ಕೆ ಆಗ್ತದ ಎಲ್ಲರೂ ಒಪ್ಪಿಗೆ ಇದ್ರೆ ಮಾತ್ರ ಎಲ್ಲರೂ ಒಪ್ಪಿಗೆ ಇದ್ರೆ ಮಾತ್ರ ಸರ್ ನನಗೆ ಗೊತ್ತಿಲ್ಲ 1 ದಿವಸ ಬಟ್ಟೆ ಕಡಿಮೆ ಮಾಡಿ ಏನೇ ಚೇಂಜ್ ಮಾಡ್ಕೊಂಡು ಮಕ್ಕಳಿಗೆ ಊಟ ಕೊಡ್ಬೋದಾ ಈಗ ಒಂದೆರಡು ನೋಡಿ ಯಾರು ನಾವು ಗೌರ್ಮೆಂಟ್ ಅಂತ ಕೆಲಸ ಮಾಡೋದು ಅದು ಏನು
ಖರ್ಚು ಮಾಡು ಅದಕ್ಕೆ ನಾನು ಸ್ವಲ್ಪ ಹೇಳಿದೆ ಇದು ಮುಷ್ಕರ ಇರ್ಬೇಕು ಅಂತ. ಈಗ ಹೋಯ್ತು ಕಾಯ್ದೆ ಕಾನೂನು ಬಂತ ಏನು ಮಾಡಕ್ಕಾಗಲ್ಲ. ನಾವು ಒಂದು ದಿವಸ ಮೊಟ್ಟೆ ಕಟ್ ಮಾಡಿ ಎಲ್ಲರೂ ಒಪ್ಪುದ ಬೇರೆ ಅದ್ರಲ್ಲಿ ಮತ್ತೇನೋ ಮಾಡಿದ್ದಲ್ಲ ಈಗ ನಮಗೆ 7 ಲಕ್ಷ ಆದ್ರೆ ಶಾರ್ಟೇಜ್ ಇತ್ತು ಅಂದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಅದೇ ಹೇಳಿದ್ದಾರೆ ಬರೋದಿಲ್ಲ. ನಾನು ಚೆನ್ನಾಗಿ ಮಾತಾಡ್ತೇನೆ ಬರೋದಿಲ್ಲ ಹೇಳಿ ಪರ್ಚೇಸ್ ಮಾಡ್ಕೊಳ್ಳಿ. ಅಮೌಂಟ್ ಶಾರ್ಟೇಜ್ ಇತ್ತು ಅಂತಂದ್ರೆ ಅಲ್ಲ ಸರಿ ಅಲ್ಲ ಎಣ್ಣೆ ಇದೆಯಲ್ಲ ವಾಪಸ್ ಮಾಡ್ಬಿಡಿ. ನಾವು ಹೇಳೋದು ಈಗ ಯಾವುದೇ ಐಟಮ್ ಬಗ್ಗೆ ಬಂದಾಗ ನಾ ಇಲ್ಲ ಯಾರು ಬಂದಾಗ ಯಾವುದೇ ಅದು ಅವ್ರ ಅನಿವಾರ್ಯ ಅಲ್ಲ. ಇಲ್ಲಿ ರಸ್ಮ ನನ್ನ ಅನಿವಾರ್ಯ ಒಂದು ದಾರಿ ತೋರಿಸ ದೇವರು. ಯಾಕಂದ್ರೆ ನನಗೆ ಉತ್ತರ ಕೊಡಕ್ ಆಗ್ತದೆ ಇಲ್ಲಿ ಪರಿಸ್ಥಿತಿ ನಾನು ಕೊಡ್ತಿದ್ದೆ. ಅವೆಲ್ಲ ಕ್ಲೀನ್ ಆಗಿ ತೊಳೆದಿದ್ದೀರಾ? ಪುಸ್ತಕ ಹಾಕಿದ್ದೀರಾ? ಅಲ್ಲಲ್ಲ ಪುಸ್ತಕ ಹಾಕಿದ್ದೀರಲ್ಲ ಬಟ್ಟ ಗಲೀಜ್ ಆಗ್ಬಾರ್ದು. ಬಟ್ಟ ಗಲೀಜ್ ಆಗ್ಬಾರ್ದು, ಮೈಮೇಲೆ ಹಾಕೋಬಾರ್ದು. ಊಟದಲ್ಲೇ ಇರ್ಬೇಕು. ಮೈಮೇಲೆ ಹಾಕೊಳ್ಳೋದಿಲ್ಲ. ಹಾಕೊಂಡ್ರೆ ಗಲೀಜ್ ಆಗ್ತದೆ. ಮತ್ತೆ ವಾಶ್ ಮಾಡ್ಬೇಕಲ್ಲ. ನೀಟಾಗಿ ಹಾಕೊಳ್ಳಿ. ನೋಡಿ ಸುಮಾರು ಮಕ್ಕಳು ಕೇಳಿದಾಗ ಪೇರೆಂಟ್ಸ್ ಕೇಳಿದಾಗ ಅನ್ನದಲ್ಲಿ ಕೂದಲ ಬರೋದು, ಸಾರಲ್ಲಿ ಕೂದಲ ಬರೋದು, ಕಂಪ್ಲೇಂಟ್ಸ್ ಇದೆ. ಅದೇ ಮಾಡಲ್ಲ ಮಕ್ಕಳು ದೇವ್ರ ಸುಮಾರು ಹೇಳ್ತಾರೆ. ಅವ್ರು ಕಂಪ್ಲೇಂಟ್ಸ್ ಮಾಡಲ್ಲ. 100 ಜನ ಕೇಳಿದ್ರೆ ಒಂದಿಷ್ಟು ಮಕ್ಕಳು ಇವೆ ಕೇಳ್ತಾರೆ. ಇದಕ್ಕೆ ನಿಮ್ಮ ಹತ್ರ ಏನು? ಸ್ವಚ್ಛ ಕಾಪಾಡ್ತಿರೋ ಅಥವಾ ಅಡಿಗೆ ಮನೆಯಲ್ಲೇ ಮಾಡ್ಕೊಡ್ತಿರೋ? ಎರಡರಲ್ಲಿ ಒಂದು ಮಾಡಿ. ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ನೀವು ಅವ್ರು 100 ಮಕ್ಕಳು ಸಾಕಿರ್ಬೋದು, ನೀವು 300 ಮಕ್ಕಳಿಗೂ ತಾಯಿಯಾದ್ರೆ ನೀವು ಮಾಡಿ ಹಾಕೋ ಅಡಿಗೆನೇ ಊಟ ಮಾಡೋದು. ನೀವು ಎಷ್ಟು ಸ್ವಚ್ಛತೆ ಇರ್ತಿರೋ ಇದು ಬರೀ ಒಂದು ನಮ್ದು ದುಡ್ಡಿಗಾಗಿ ಮಾಡೋ ಕೆಲಸ ಅಲ್ಲ. ಈ ಪುಣ್ಯವಂತಲ್ಲ ನಿಮ್ಮ ಆ ಮಕ್ಕಳು ಮೊಮ್ಮಕ್ಕಳಿಗೆ ಕಲಿಸ್ತದೆ. ನಮಗೆ ಅಡಿಗೆ ಮಾಡಿ ಅದನ್ನ ಸ್ವಲ್ಪ ಜವಾಬ್ದಾರಿ ಯಾರಿಂದ ಹೇಳಿಸ್ಕೊಂಡು ಮಾಡುವಂಥದ್ದಲ್ಲ. ಇದು ಪ್ರೀತಿಯಿಂದ ಮಾಡುವಂಥ ಕೆಲಸ. ಅನ್ನ ಬಡಿಸೋದಾಗ್ಲಿ ಮಾಡೋದಾಗ್ಲಿ ಯಾರಿಗೂ ಎಲ್ಲರಿಗೂ ಭಾಗ್ಯ ಬರಲ್ಲ. ನಾವೆಲ್ಲ ಹೇಳ್ಕೊಂಡು ಪಾಠ ಹೇಳ್ಕೊಂಡು ನಗಾಡ್ತೀವಿ, ನಮಗೂ ಭಾಗ್ಯ ಬರಲ್ಲ.
ಒಬ್ರಿಗೆ ಹಾಕಿದ್ರೆ ಗೊತ್ತಾಗ್ತದೆ ಮತ್ತು ನನಗೂ ಹಾಗೆ ಭಾಷೆ ಅರ್ಥ ಆಗ್ತಿಲ್ಲ. ನಾನು ಹೋಗ್ಬೇಕು ಆಗ್ತದೆ ಹೇಳಿದೆ ನಂದು ಸಮಯ ನಾನು ಪರಿಚಯ ಮಾಡ್ತಿದ್ದೇನೆ. ನಾನು ಬಾಗಲಕೋಟೆ ನಾನು ಇದು ಬಸವ ಆದ್ರೂ ಈ ಎಡವಾಗಿದ್ದೇನೆ. ನಿಮ್ಮ ಪಂಚಾಯತ್ಗೆ ನಮ್ಮ ಫ್ಲಡ್ಡಲ್ಲಿ ಕೊಡಲ್ಲ. ಹಾಗಾಗಿ ಸುಮಾರು ಜನ ಸುಮಾರು ಜನ ಮುಂದೆ ನೀವೆಲ್ಲ ಕಂಡಿದ್ರೆಲ್ಲ ಗೊತ್ತಿಲ್ಲ. ಮಳೆಗಾಲದಲ್ಲಿ ನಾನು ಕೂಡ ನಿಮ್ಮನೆ ಎಲ್ಲ ಜೊತೆ ಇಟ್ಕೊಂಡು ಮನೆ ಮೇಲೆ ತಿರುಗಾಡಿ ಎಲ್ಲೆಲ್ಲಿ ಕೊಟ್ಟು ಕಳಿಸ್ಬೇಕು ಕಳಿಸಿ ಚೆನ್ನಾಗಿ ಗೊತ್ತಿರ್ಲಿಕ್ಕಿಲ್ಲ. ಅದೇ ಸ್ವಲ್ಪ ಎಲ್ಲ ಗೊತ್ತಿರ್ಬೇಕು. ಅದಕ್ಕೆ ದಯವಿಟ್ಟು ನೀವು ಸ್ವಚ್ಛ ಬಗ್ಗೆ ಗಮನ ಕೊಡಿ. ಆಮೇಲೆ ಪೇರೆಂಟ್ಸ್ ನೋಡಿ ಅಕ್ಕಿ ಬೇಳೆ ಬೇಳೆ ಏನ್ ಸಮಸ್ಯೆ ಇದೆ ಹೇಳ್ಬೇಕಲ್ಲ. ಹೆಚ್ಚಾಗಿ ನೀವು ಇದ್ದನ್ನೇ ಮಕ್ಕಳಿಗೆ ಹಾಕಿದ್ರೆ ನಾಳೆ ತಾಯಿ ಕೇಳಿದ್ರು ಆದ್ರೆ ಯಾರು ಹೊಣೆ ಅಂತ ಕೇಳಿದ್ರು. ಇದು ಎಂತ ಪ್ರಶ್ನೆ ಗೊತ್ತಾ? ನಾಳೆ ಎಲ್ಲರೂ ಜೈಲಿಗೆ ಹೋಗ್ಬೇಕಾಗ್ತದೆ. ಏನೇಳಿ ಜೈಲಿಗೆ ಹೋದ್ರು ನಮಗೇನು ಆಗುದಿಲ್ಲ, ನಮಗೇನು ಆಗುದಿಲ್ಲ. ಬಹಳ ಜೈಲ್ ಮಾಡಿ ಬಿಡ್ತಾರೆ. ಆ ಮಕ್ಕಳ ಸಂಕಟ ಕಾಪಾಡೋದ್ರ ಆ ಸಂಕಟ ಕೊಡೋರು ಯಾರು ನೀವು ಅಷ್ಟೇ ಸರ್. ಅದು ಏನ್ ಸಾಧ್ಯ ಚೇಂಜ್ ಮಾಡಕ್ಕೆ ವ್ಯವಸ್ಥೆ ಮಾಡಿ. ಅದನ್ನ ಯಾರು ನಮಗೆ ನಮ್ಗೆ ಯಾರು ಗೊತ್ತಿಲ್ಲ. ನಾವು ಅದಕ್ಕೆ ಯಾವ್ದು ಮಾಡುದು ಒಂದು ವಿಷಯ ಬಿಡ್ತಾರೆ. ನಿಮ್ಗೆ ನಾನು ಹೇಳ್ತೇನೆ ನಿಮ್ಮ ಮಕ್ಕಳು ಅಲ್ಲೇ ಹೇಳಿದ್ರು ಕೇಳೋದು. ಈಗ ಹೊಸ ನಿಮ್ಗೆ ಏನ್ ತೊಂದರೆ ಆಗಿದೆ ಈಗ ನಾನು ಹೇಳಿದ್ದೇನೆ. ನಿಮ್ಮ ಅಡುಗೆ ಮನೆಯಲ್ಲಿ ಏನು ಉಂಟು ಏನಿಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ನಿಮ್ದು ಅಡಿಗೆ ಕೋಣೆ ಸಾಕ್ಷಿಲ್ಲ ಏನದು ಈ ಬೆಳೆ ವಾಪಸ್ ಹಾಕಿತ್ತು ಬೇಡ ಇಲ್ಲ ಈ ಬೆಳೆ ಬೇಡ. ಅಡಿಗೆ ಮಾಡದಿದ್ರೆ ಯಾರು ಮತ್ತೆ ನಿಮ್ಗೆ ಪ್ರತಿ ಸಂಘ ಮಾಡ್ಬೇಕು. ನಿಮ್ಗೆ ಕಳೆದಲ್ಲಿ ವರ್ಷಕ್ಕೆ 4 ವರ್ಷ ಆಯ್ತು ಅಡುಗೆ ಮಾಡಬೇಕು. ಅವ್ರದ್ದು ಕೇಳೋದಲ್ಲ. ನಿಮ್ಗೆ ಅಡುಗೆ ನೇಮಿಸಿದ್ರೆ ಯಾವ ಶಾಲೆ ಅವರು ನಮ್ಮ ಶಾಲೆ ನಮ್ಮ ಹೆಚ್ಚವರು ಕೇಳಿದ್ರೆ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಇಲ್ಲಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು. ನೀವು ಅದು ಸುಮ್ಮನೆ ಹೋಗುತ್ತಲ್ಲ. ಇಲ್ಲಾಂದ್ರೆ ನೋಡಿ ಒಂದು ಇಲ್ಲೇನು ನೋಡಮ್ಮ ಯಾರು ನಮ್ಮನ್ನ ಬನ್ನಿ ನಮ್ಮಲ್ಲಿ ಜಾಗ ಖಾಲಿ ಇದೆ ಅಡಿಗೆ ಮಾಡ್ಬನ್ನಿ ಅಂತ ಕರ್ತಿಲ್ಲ. ಈಗ ಅರ್ಜಿ ಹಾಕಿ ನಿಮ್ಗೆ ಬಂದಿರೋದ ಇಲ್ಲಾದ್ರೂ ನಡೀತದ. ಈಗ ನೌಕರಿ ನಾನು ಅರ್ಜಿ ಹಾಕಿ ಬಂದಿರೋದು ನನಗೆ ಕೊಡ್ತ ನಾನಿಲ್ಲಾದ್ರೂ ನಡೀತದೆ. ಇನ್ನೊಬ್ರು ಕೊಡ್ತಾರೆ. ಹಂಗಂತೇಳಿ ಪರ್ಮನೆಂಟ್ ನಾವು ಕಾಯಂ ಬ್ರೇಕ್ ಹೋಗ್ತೇನೆ ಅದಾಗಲ್ಲ. ನೀವು ಅಲ್ಲ ಎಲ್ಲರಲ್ಲಿ ಇಲ್ಲ ಕೇಳೋದಿಲ್ಲ. ಮಕ್ಕಳಿಗೆ ನೀವು ಲಿಮಿಟ್ ಸಲುವಾಗಿ ಹೋರಾಟ ಮಾಡೋದಲ್ಲ. ಇಲ್ಲ ಆದ್ರೆ ನಮ್ಗೆ ಶಾಲೆ ಕುಟ್ಟಿಗೆ ಆದ್ರೆ ನಮ್ಗೆ ಹೋದ್ರೆ ಜವಾಬ್ದಾರಿ ಯಾರು? ಆಗಲ್ಲ. ಆದ್ರೆ ಅಡುಗೆ ಯಾರು ಜವಾಬ್ದಾರಿ ಯಾರು? ನಾಳೆ ಬೇಡ ತಿಳ್ಕೊಳ್ಳಿ. ಅದು ಏನಾದ್ರು ಒಂದು ಗಳು ಅಲ್ಲ ಗಳು ನೆಕ್ಸ್ಟ್ ನೀವು ಮಾಡೋ ಪದ್ಧತಿಗೆ ಅವ್ರು ಮಕ್ಕಳ ಆರೋಗ್ಯದ ಮೇಲೆ ಕೊಟ್ಟಿರ್ತಾರ. ಯಾವ ಉಪ್ಪು ಅನ್ನ ಅವ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು. ನಾಲ್ಕು ಮಕ್ಕಳಿಗೆ ಅವಾಗೆಲ್ಲ ಹೊಣೆ ಯಾರು? ಮಂಜು ಅವರು ಒಳ್ಳೆ ಕುಟುಂಬ ಒಳ್ಳೆ ಕುಟುಂಬ ಹೇಳ್ಬಿಟ್ಟೆ 125 100 ಮಕ್ಕಳು
ಬೆಳಿಗ್ಗೆ ಬರುವಾಗ ಒಂದು 5-6 ಹುಡುಗರು ಹೋಗ್ತಾರೆ, ನಾನು 3 ಕಟ್ಟಿಲ್ಲ ಅಂತ ನನಗೆ ತಗೊಳ್ಳಿ ಬೇಜಾರಾಗ್ತದೆ. ನಾನು ಕೊಟ್ಟು ಊಟ ಸರಿಯಾಗುದಿಲ್ಲ ಅಂತ ಹೋಗ್ತಾರೆ. ಮತ್ತೊಂದ್ಸಲ ಊಟ ಹುಡುಗರಿಗೆ ಊಟ ಮಾಡಿ ಆದ್ರೆ ಟೇಸ್ಟ್ ಆಗ್ತದೆ ಒಂದು ಆ ಮಕ್ಕಳು ಶಾಲೆಯಲ್ಲಿ ಹೋಗಿದ್ದೆ ನಾವೆಲ್ಲ ಕುತ್ಕೊಂಡು ಊಟ ಮಾಡಿದ್ರೆ ಅದು ಎಷ್ಟು ಮಂದಿ ಮಾಡಿದ್ರೆ ಮನೆಯಲ್ಲಿ ಊಟ ಮಾಡಿದ್ರೆ ಸಮಸ್ಯೆ ಇದೆ. ಅಥವಾ ಅಡುಗೆ ಮಾಡ್ಲಿಕ್ಕೆ ಸರಿಯಾಗಿ ಅಡುಗೆ ಮಾಡಿದ್ರು ಬೇರೆ ಬೇರೆ ಶಾಲೆಯಲ್ಲಿ ಹೋಗಿ ಊಟ ಮಾಡ್ತಾರೆ. ಅಲ್ಲ ಅಂದ್ರೆ ಮಾಡಿಲ್ಲ ಅಂತಂದ್ರೆ ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ಟೀಚರ್ ಊಟ ಮಾಡಿ ಹೋದ್ರೆ ಕನ್ಫರ್ಮ್ ಮಾಡ್ತಾರೆ. ಹೋಗ್ತಾರೆ. ಏನಿಲ್ಲ. ಈಗ ನೀವು ಟೇಸ್ಟ್ ಮಾಡಿದ್ರೆ ಹೆಸರೆಲ್ಲ ಬಂದು ತೆಗೆದಿದ್ದೀರಾ? ಟೇಸ್ಟ್ ಮಾಡಲಂತ ಹೇಗೆ ಮತ್ತೆ ನೀವು ತಿಂದಿಲ್ವಾ? ಟೇಸ್ಟ್ ಮಾಡಿದ್ದೀರಿ. ಊಟ ಮಾಡಬೇಕು. ಊಟ ಮಾಡಬೇಕು. ಇಲ್ಲ ಇದು ಸರಿಯಾಗಿ ಸುದ್ದಿಲ್ಲ. ಅಲ್ಲ ಬರೀ ಹೇಳಿದ್ರೆ ಆಗ್ಲಿಲ್ಲ ಮಕ್ಕಳಿಗೋಸ್ಕರ ನೀವು ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ? ಕೊಡಿ ಸರ್, ನಮ್ಗೆ ಅದು ಬೇಕೇ ಬೇಕು. ನಾವು ಅದೇ ಕೊಡ್ತೇವೆ. ಫಸ್ಟ್ ಕ್ವಾಲಿಟಿ ಎಲ್ಲ ಬಿಸಿ ಊಟದವ್ರಿಗೆ ಕೊಡಲೇಬೇಕು ಅಂತ ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ? ನೀವು ಮೇಲಧಿಕಾರಿಗಳು ಕೇಳ್ತೀರಿ, ನಾನು ಮಾತಾಡ್ತೇನೆ. ನಮಗೆ ತೊಗರಿ ಬೆಳೆ ಕ್ವಾಲಿಟಿ ಬರುವವರೆಗೂ ನಮಗೆ ತೊಗರಿ ಬೆಳೆಯನ್ನ ಹುಡುಕಿಲ್ಲ. ಅದು ನಮ್ಗೆ ಗ್ಯಾರಂಟಿ. ಈಗ ನಾವು ಬಂದು ಯಾಕೆ ಗೊತ್ತಿಲ್ಲ ಸರ್? ಮಕ್ಕಳಿಗೆ ನೀವೇ ಜನಕ್ಕೆ ಹೇಳ್ಬೋದಿಲ್ಲ. ಮಕ್ಕಳಿಗೆ ನಮ್ಮ ಮಕ್ಕಳಿನ ಹಾಗೆ ಮಾಡೋದಾಗ್ತದೆ ಆಗ್ತದ? ನನಗೆ ದುಡ್ಡಿಲ್ಲ ಅಂತ ಹೇಳ್ಕೊಂಡು ಮಕ್ಕಳಿಗೆ ಹೊಟ್ಟೆ ಹಾಕಿ ಏನ್ ಮಾಡ್ತೀರಾ? ಆಗ್ತದೆ ಬಾಯಿ ನೀವು ಹಂಗೆ ಮಾಡ್ತೇನೆ ಹೇಳ್ಕೊಡುವ ಸರ್, ನೀವು ಮಾಡ್ತೀರಾ? ಈ ಬೆಳೆ ನಾನು ಕೊಡ್ತೇನೆ ನಿಮಗೆ. ಎಲ್ಲರೂ ಒಂದೊಂದು ಚೀಲ ಫ್ರೀ ಆಗಿ ನಾನು ಕೊಡ್ತೇನೆ ನಿಮಗೆ. ಎಲ್ಲ ಒಂದೊಂದು ಚೀಲ ಕೊಡೋರು ಯೂಸ್ ಮಾಡ್ತಾ ಹೋಗಿ ಖಾಲಿ ಮಾಡ್ತಾ ಹೋಗ್ತಾರೆ ಹೇಳಿ ಆಮೇಲೆ ನಿಮ್ಗೆ ಹೇಳೋಣ ಮಾಡಿ ಊಟ ಮಾಡಿ ಇದೇ ಬೆಳೆ ಮಾಡಿ ಎಲ್ಲ ಕೊಡ್ತೇವೆ. ಫ್ರೀ ಆಗಿ ಕೊಡ್ತೇನೆ ಆಮೇಲೆ ನಮ್ಗೆ ಈ ಬಾಯಾರ ಕೇಳಿದ್ರೆ ಈ ತಿರುಪತಿ ನಿಮ್ಗೆ ಮನೆ ತಗೊಳೋದ್ರೆ ಈ ಚೀಲ ಮರೊಳಗೆ ಹೋಗ್ಕೊಳ್ಳೋದು ನಮ್ಮ ವಿಷಯ ಮಾಡ್ತೀವಿ. ಆಯ್ತು. ಈ ವಿಷಯ ಇಲ್ಲಿಗೆ ನಿಲ್ಸೋಣ. ಹಿರಿಯ ಅಧಿಕಾರಿಗಳಿದ್ದಾರೆ, ಡಾಕ್ಟರ್ ಇದ್ದಾರೆ. ಬಾಕಿ ಹೌದು, ಅಡಿಗೆ ಸಿಬ್ಬಂದಿಗೆ ಹೇಳ್ತೀವಿ. ನೀವಿದ್ರೆ ಇಟ್ಕೊಳ್ಳಿ, ಇಲ್ಲ ಚೇಂಜ್ ಮಾಡಿ ಅವ್ರ ಮುಖ ಎತ್ತಕ್ಕಾಗಲ್ಲ. ಒಂದೊಂದು ಮಕ್ಕಳ ಆಹಾರ ಏನು ಎತ್ತಕ್ಕೆ ಚೇಂಜ್ ಮಾಡಿ ಅವ್ರನ್ನೇ ಇಟ್ಕೊಂಡ್ಬಿಟ್ರೆ ಎತ್ತಕ್ಕಾಗಲ್ಲ. ಕೊಡಿ ಏನ್ ಅಕ್ಕಿ ಎತ್ತಾಗ್ತೀರಮ್ಮ? 27 ಕೆಜಿ ಮತ್ತೆ 27 ಕೆಜಿ. ನೀವು 4 ಜನ ಸೇರಿದ್ರು ಆ ಪಾತ್ರೆ ಎತ್ತಿಗೆ ಆಗ್ತದ? ಆಗ್ತಿದ್ರೆ ಹೇಳಿ, ಎತ್ತಿಗೆ ಆಗ್ಲಿಕ್ಕೆ
ಮಾಡ್ಕೊಂಡು ಗೊತ್ತಾಗಲ್ಲ ಏನ್ ಮಾಡ್ಬೇಕು ನೀವೇ ಮಾಡಿ ಈಗ ಇರೋದೇ ಅಕ್ಕಿ ಅಲ್ಲ ಈಗ ಬ್ರದರ್ ಈಗ ನಿಮ್ಗೆ ಸರ್ ನೀವು ಮಾಡ್ಕೊಂಡಿದ್ದೀರಿ ಒಂದು ಮಕ್ಕಳ ಆಗಿರ್ಬಿಟ್ಟು ಮಾಡಿಲ್ಲ ಅಂದ್ರೆ ಅಕ್ಕಿ ಮನೆ ಕೊಡ್ತೀವಿ ಮನೆ ಮುದ್ದೆ ಮುದ್ದೆ ಆಗ್ಬಾರ್ದು ಕಳಪ್ ಹಾಕ್ಬಾರ್ದು ಅದ್ ಅಡಿಗೆ ಮಾಡ್ಬೇಕಾರೆ ಅದ್ಯಾಕ್ ಮಾಡ್ತೀರಿ ಮಾಡಿ ಅಷ್ಟು ಮಾಡಕ್ಕಾಗಲ್ಲ ಅಂದ್ರೆ ಅಡಿಗೆ ಮಾಡಕ್ ಆಗ್ತದೆ ಬರೋಲ್ಲ ಇಲ್ಲ ನಾವು ಮಾಡಿ ತೋರಿಸ್ತೀನಿ ಅದ್ಯಾವ ಗಿಡ ಐತಿಲ್ಲ ಮಕ್ಕಳ ಕೈಯಲ್ಲಿ ತಂದೆ ತಾಯಿ ಕೈಯಲ್ಲಿ ಹೇಳ್ಕೊಡ್ತಾರೆ ಸಣ್ಣ ವಿಷಯ ಜಾಗ್ರತೆ ಮಾಡಿ ಸ್ಟಾರ್ಟಿಂಗ್ ಅಕ್ಕಿ ಹಾಕಿದ್ಮೇಲೆ ಕೈ ಆಡಿಸ್ಬೇಕು ಇಲ್ಲ ತಡ ಹೊತ್ಕೊಳ್ತದಲ್ಲ ಅದೇ ಮಾಡ್ಬೋದಲ್ಲ ಸ್ಟಾರ್ಟಿಗೆ ಕಾಳು ಹೊತ್ಕೊಳ್ತದ ಕೆಳಗೆ ಅದನ್ನ ಕೈ ಆಡಿಸಿ ತೆಗಿಬೇಕು ತಪ್ಪಿಲ್ಲ ಇದನ್ನೆಲ್ಲ ಹೇಳ್ಬೇಕು ಕೈ ಆಡಿಸಿದ ಕೈ ಎಲ್ಲ ನಾವು ಕಾಣಿಸ್ಬೇಕು ತುದಿ ಬರುವವರೆಗೆ ಆ ಕೆಲಸ ಮಾಡಿದ್ರೆ ಹೊತ್ಕೊಳ್ಳಲ್ಲ ನಿಮ್ಮ ಸಮಸ್ಯೆ ಹೇಳಿ ನಿಮ್ಮ ಸಮಸ್ಯೆ ಏನಾದ್ರು ಹೇಳಿ ಅದನ್ನು ಮಾತಾಡೋದಲ್ಲ ಈ ಸಮಸ್ಯೆ ಹೇಳಿ ಈಗ ನೀವು ಇದ್ರ ಸಲುವಾಗಿ ನಾಳೆ ನಾಳೆ ನೀವು ನಿಮ್ಗೆ ಇಷ್ಟೊಂದು ಹೇಳ್ಬೇಕು ಮಾತಾಡಿ ನಿಮ್ಗೆ ಏನ್ ಸಮಸ್ಯೆ ಇದೆ ಅಡುಗೆ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಇದೆ ಹೇಳ್ರಿ ನಿಮ್ಗೆ ಇಷ್ಟು ಅಧಿಕಾರ ಕೊಟ್ಟಿದ್ದೇವೆ ನಾವು ಏನ್ ಸಮಸ್ಯೆ ಇದೆ ಈಗ ಯಾಕೆ ನೋಡಿ ಒಂದು ವಿಷಯ ಹೇಳಿದ್ರೆ ಕಳೆದ ವರ್ಷ ಈಗ ಹೊಸ ಗ್ಯಾಸ್ ಬಂದ್ಬಿಟ್ಟಿದೆ ನನ್ನ ಕೈ ಮಿಕ್ಸರ್ ಆಗಿತ್ತು ಮಿಕ್ಸರ್ ತಂದ್ಕೊಟ್ಟಿದೆ ಮಳೆ ಆಗಿತ್ತು ಮಳೆ ತಂದ್ಕೊಟ್ಟಿದೆ ಎಲ್ಲ ಸೈಡ್ ಏನಾಗಿದೆ ತೊಂದ್ರೆ ಆದ್ರೆ ಇಲ್ಲ ಏನ್ ತೊಂದ್ರೆ ಇದೆ ಅಂತ ಹೇಳಿ ಅಲ್ಲ ಏನ್ ದೊಡ್ಡ ವಿಷಯ ಕಾರ್ಬನ್ ನೀನ್ ಮಾಡಕ್ ಆಗಲ್ಲ ನಿಮ್ಗೆ ಮನೆಯಲ್ಲಾದ್ರೂ ಮಾಡಕ್ ಬರ ವಿಷಯ ಹೇಳ್ತೇವೆ ನಾವು ಕೊಡಲ್ಲ ನಿಮ್ಗೆ ಹಂಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೇಳಿ ಎಲ್ಲರಿಗೂ ಕೇಳಿ ಅದು ನೀವೇ ಹೇಳಬಹುದು ಹೇಳಿ ಮಾಡ್ಕೊಂಡು ಯಾಕಂದ್ರೆ ಆ ವಿಷಯದಲ್ಲಿ ದಿನ ಮಾಡುವಂತ ಇದೆಯಲ್ಲ ಅದನ್ನ ಮಾಡ್ಕೊಂಡು ವಾರ ಮಾಡ್ಕೊಂಡು ಇನ್ನೊಂದು ಏನಾಗಿದೆ ಅಲ್ಲಿ ನೋಡಿ ಗಾಳಿ ಸರಿಯಾಗಿ ಬರ್ತಿದ್ರೆ ಅಧಿಕಾರಿ ಅವರು ಮಂಜೂರು ಮೇಡಮ್ ಅವರು ಗಾಳಿ ಪಾಸ್ ಆಗಿದೆ
ಈಗ ನಾನು ನಿಮಗೆ ಹೇಳಿ ಏನೇನಿಲ್ಲ ಏನು ಉಂಟು ಬರ್ಕೊಂಡು ಅಂತ ಹೇಳಿ ನಾನು ಹೇಳಿ ನೇರವಾಗಿ ಹೇಳು ನನ್ನ ಕಾಲೇಜ್ ಮುಂದೆ ಹೇಳು ಹೇಳ್ತೀನಿ ಅದು ಬಿಡಿ ಹೆಣ್ಮಕ್ಳಿಗೆ ಮತ್ತೆ ಒಟ್ಟ ಮಾಡೋದಿಲ್ಲ ಹೆಣ್ಮಕ್ಳು ಆಂಧ್ರ ಇನ್ನೊಬ್ಬರ ಮೇಲೆ ಪ್ಲೇ ಮಾಡೋಣ ಇನ್ನೊಬ್ಬರ ಮೇಲೆ ಪ್ಲೇ ಮಾಡ್ಕೋಬೇಡ ಬಟ್ ನಾನು ಹೇಳೋ ನನಗೆ ಕೊಡು ಅಂತ ಹೇಳಿದ್ದಲ್ಲ ನನಗೆ ಕೊಡ್ಬೇಕಾ ನೀ ಇನ್ನೊಬ್ಬರು ಪ್ಲೇ ಮಾಡಕ್ಕೆ ಹೋಗ್ಬೇಡ ಇನ್ನೊಬ್ಬರನ್ನ ಯಾವತ್ತೂ ಪ್ಲೇ ಮಾಡಲ್ಲ ಅವ್ರು ದೇವರಿನಾಗೆ ನೆನಪಿಲ್ಲ ಇನ್ನ ನಾನು ಅದೇವರ ಮಜಾ ಮಾಡ್ಕೊಂಡ್ರೆ ಅವ್ರು ಅವ್ರಿಗೆ ನೀ ಮತ್ತೆ ಇನ್ನೊಬ್ಬರ ಮೇಲೆ ಅಪ್ಪನೇ ನಮ್ಮದು ಇಲ್ವಾ ಆಗ್ತದೆ ಆಗ ಮಾಡ್ಬೇಕಂತ ಮಾಡೋದು ಇಲ್ಲಾಂದ್ರೆ ನೋಡಿ ನಾವು ಮಾತಾಡಿದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕು ನೋಡಿ ಅಮ್ಮ ಇಷ್ಟ ಇದ್ರೆ ಮಾಡಿ ಕಷ್ಟ ಇದ್ರೆ ಬಿಟ್ಬಿಡಿ ಇನ್ಮೇಲೆ ನಾವು ಬಿಟ್ಟಿಗಳಲ್ಲ ನೀವು ಸುಧಾರಣೆ ಮಾಡ್ಕೊಂಡು ಹೋಗಿ ನಮ್ಗೆ ಮಾಡ್ಕೊಳ್ಳಿ ನಮ್ಮ ಊರೇ ಇಲ್ಲ ಎಲ್ಲ ಮಕ್ಕಳು ಸಮಸ್ಯೆ ಅಂದ್ರೆ ನೀವು ಅಭಿಪ್ರಾಯ ಹೋಗ್ಬೋದು ಯಾರು ಕಲಿಸಬೇಕಾಗಿಲ್ಲ ಬೇರೆ ಸಲ ಹೇಳಿದ್ದಾರೆ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ ಕೆಲಸ ಇಲ್ಲ ಅವರೇ ಮಾತಾಡೋದು ಅವ್ರು ಹೇಳಿದ ಮಾತ್ರ ನೀವು ಕೇಳಲೇಬೇಕು ನಾಳೆ ನನ್ನ ಕಂಪ್ಲೇಂಟ್ ಮಾಡೋದು ನಾನು ಏನು ಮಾಡೋದಿಲ್ಲ ಏನು ಮಾಡಬೇಕು ಇವತ್ತು ಯಾಕಂದ್ರೆ ನಾ ಏನು ತಿಳಿದ ನನಗೇನಾದ್ರು ಪಾಲಕ ಪ್ರಾಬ್ಲಮ್ ಅಂತ ನಾನು ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ನಾನು ಏನಿಲ್ಲ ನನಗೆ ಪಾಲಕರು ಒಂದು ಕಂಪ್ಲೇಂಟ್ ಬರುವ ನೀವು ಹ್ಯಾಂಗ್ ಮನೆ ನೋಡ್ಬೇಕು ನೀವು ಅದಲ್ಲ ಯಾವ ನಾನು ಏನು ಮಾಡ್ತೀನಿ ಯಾರೇ ಒಬ್ಬರು ಸೀನಿಯರ್ ಪೇರೆಂಟ್ ಜವಾಬ್ದಾರಿ ಎಲ್ಲರೂ ಕೇಳೋದು ನಾವು ಕೇಳಬೇಕು ನೀವು ಏನಾಗಿದೆ ಪ್ರತಿದಿನ 2 ಟೀಚರನ್ನು ನಾವು ನೆನಪು ಮಾಡಿದ್ದೇವೆ ಫುಡ್ಡನ್ನ ವೆರಿಫಿಕೇಶನ್ ಮಾಡಿ ಹಾಗಾಗಿ ಅಡಿಗೆ ಕೋಣೆಯಲ್ಲಿ ಮಕ್ಕಳಿಗೆ ಪ್ರವೇಶ ಇಲ್ಲ ಅಂತ ಪರ್ಮಿಷನ್ ಇಲ್ಲ ಪ್ರವೇಶ ಇಲ್ಲ ಅಂತ ಬಂದಿಲ್ಲ ಮತ್ತೆ ಇಲ್ಲದೆ ಪ್ರವೇಶ ನಿಷೇಧಿಸಿದೆ ಅದು ಒಳ್ಳೆಯದೇ ಆಯ್ತು ನಾವು ಹೋಗಿ
ಇದೆಲ್ಲ ಪರಿಶೀಲನೆ ಎಲ್ಲ ವಿಷಯಗಳನ್ನು discuss ಮಾಡ್ಕೊಂಡು ಮತ್ತೆ ಬೇಕಾದ್ರೆ ಬಿಡಿ. ಎಲ್ಲ ಇಟ್ಕೊಂಡು ಬಿಡಿ. ಯಾವ ಭಾಷೆಯಲ್ಲಿ ತಿಳಿಸಿರೋದು ಸರ್ಕಾರದ ಗಮನ ತಗೊಂಡ್ರೆ ಅವರಿಗೆ ಅರ್ಥ ಹೇಳಿದ್ರು ಅಂದ್ರೆ ಎಲ್ಲವೂ ಸರ್ಕಾರ ಮಟ್ಟದಿಂದ ಆಗುವುದಿಲ್ಲ. ಕಾರ್ಯಕರ್ತರಿಗೆ ಪೇರೆಂಟ್ಸ್ ಸೇರ್ಕೊಡಿ, ಅದೇನೋ ಕೊಡಿ, ಅಥವಾ ಅದರ ಪಾತ್ರೆ ಕೊಡಿ, ಪುಸ್ತಕ ಕೊಡಿ, ಇಲ್ಲ ಹಣ ಕೊಡ್ತಾರೆ, ದಾನ ಕೊಟ್ಟರೆ ಆ ದಾನ ಮಕ್ಕಳಿಗೆ ಲಾಸ್ಟ್ ಡೆವಲಪ್ ಮಾಡಿ ಹಾಕ್ಬೇಕು ಬಿಡಿ. ಮಕ್ಕಳಿಲ್ಲ ಮಕ್ಕಳು
ಇದು ಮುಗಿಲಾದ ಕಥೆ ಬರ್ತಾ ಇರ್ಬೇಕು. ಅದನ್ನ ಸಂದರ್ಭದಲ್ಲಿ ಏನೇನು ಏನಾದ್ರು ಸಮಸ್ಯೆ ಇದ್ದಿಲ್ಲ. ನಾವು ನೀವು play ಮಾಡಿಲ್ಲ, ಸಿನಿಮಾ ನೀವು play ಮಾಡಿಲ್ಲ, ನೀವು ಅಧಿಕಾರಿ. ಆದ್ರೆ ನಮ್ಗೆ ಈ ಸಮಸ್ಯೆಯನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಕೇಳ್ತಿರ್ತೀವಿ. ಹೌದಾ? ನಮ್ಮ ಸಮಸ್ಯೆಯನ್ನ ಕರ್ಕೊಂಡು ಹೋಗ್ತೀವಿ. ನೀವು ಅದ್ರ ಬಗ್ಗೆ ಏನ್ ಮಾಡ್ತಾರೆ? ನೋಡಿ, ಹೋಗ್ಬೇಡಿ ಅಂತ correct ಮಾಡ್ತಾರೆ. Yes.